ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜಶ್ರೀಪಾದೋಭೀಷ್ಟದಃ ಸತಾಂ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತ್ಯಸ್ಯ ಸತಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಧರಣೀದೇವಿ ಜಪವನ್ನು ಮಾಡ್ತಕ್ಕಂತಹ ಕ್ರಮವನ್ನು ಪ್ರಶ್ನೆ ಮಾಡ್ತಾ ಅದಕ್ಕೆ ಉತ್ತರ ರೂಪದಲ್ಲಿ ಪರಮಾತ್ಮ ಜಪದಲ್ಲೇ ಮಂತ್ರಗಳಲ್ಲೇ ಶ್ರೇಷ್ಠವಾಗಿರ್ತಕ್ಕಂಥ ಮಂತ್ರ ಅಂದರೆ ಗಾಯತ್ರಿ ಮಂತ್ರ ಅಂತ ತಿಳಿಸಿಕೊಟ್ಟು ಆ ಗಾಯತ್ರಿ ಅಷ್ಟಾಕ್ಷರ ಅಥವಾ ಷಡಕ್ಷರ ಮತ್ತು ದ್ವಾದಶಾಕ್ಷರ ಎಲ್ಲ ಮಂತ್ರಗಳು ಕೂಡ ಮಹಾಮಂತ್ರ ಅಂತ ಕರೆಸಿಕೊಂಡಿದೆ ಅಂತ ತಿಳಿಸಿಕೊಟ್ಟ ಪರಮಾತ್ಮ. ಇದ್ರ ಮೇಲೆ ಮತ್ತೆ ಹಾಗಿದ್ರೆ ನಾವು ಜಪವನ್ನು ಮಾಡಬೇಕಾದ್ರೆ ಯಾವ ಕ್ರಮದಲ್ಲಿ ಮಾಡಬೇಕು? ಕುರ್ಯಾಚ್ಚ ಆಚಮನಿ ಮಾನಸೀಂ ಪೂಜಾಂ ಮೂಲಮಂತ್ರಂ ಜಪೇದ್ವಿಜಃ. ಮೊದಲಿಗೆ ನಾವು ಭೂತೋಚ್ಚಾಟನಾದಿಗಳನ್ನು ಮಾಡಿಕೊಂಡು ಆಸನ ಶುದ್ಧಿಯನ್ನು ತಂದುಕೊಂಡು ಕೂರ್ಮಾಸನೋಪವಿಷ್ಟಸ್ಯ ಸ್ವಸ್ತಿಕಾಸನ ಸಂಸ್ಥಿತಃ, ಎರಡು ಆಸನವನ್ನು ವರಾದೇವರು ಹೇಳ್ತಾರೆ. ಒಂದು ಕೂರ್ಮಾಸನ, ಇನ್ನೊಂದು ಸ್ವಸ್ತಿಕಾಸನ ಅಂತ. ಎರಡೂ ಆಸನದಲ್ಲಿ ಯಾವುದಾಗ್ತದೋ ಆ ಆಸನದಲ್ಲಿ ಕೂಡಬೇಕು ಜಪ ಮಾಡಬೇಕಾದ್ರೆ. ಹೀಗೆ ಅವನು ಕೂತಾಗ ಮುಖ್ಯವಾಗಿ ಆ ಗುರುಗಳಿಂದ ಉಪದಿಷ್ಟವಾಗಿರ್ತಕ್ಕಂಥ ಮಂತ್ರವನ್ನು ಜಪಿಸಬೇಕು. ಯಾಕೆ ಅಂತಂದರೆ ಗುರುಗಳ ಉಪದೇಶ ಮಾಡಲಿಲ್ಲ ಅಂತಂದರೆ, ಗುರುಗಳ ಉಪದೇಶ ಇಲ್ಲದೇ ಇರತಕ್ಕಂಥ ಮಂತ್ರವನ್ನು ಜಪಿಸಿದರೆ ಬಹಳ ಅನರ್ಥ ಹೇಳ್ತಾನೆ ಪರಮಾತ್ಮ. ವಿನಾ ಗುರುಂ ಸ್ವಬುದ್ಧ್ಯ ಯೋ ಮಂತ್ರಂ ಜಪೇತ್ ಸದಾ. ಯಾರು ಗುರುಗಳ ಉಪದೇಶ ಇಲ್ಲದೇನೆ ಆ ಮಂತ್ರಗಳನ್ನು ಜಪಿಸ್ತಾ ಇದ್ದಾರಲ್ಲ, ಆ ವ್ಯಕ್ತಿಗಳಿಗೆ ನಫಲಂ ತಸ್ಯ ಲಭತೆ ಮಹಾದ್ರೋಹಿ ಭವೇನ್ನರಹ. ಯಾವುದೇ ರೀತಿಯಾಗಿರ್ತಕ್ಕಂಥ ಫಲ ಆ ಒಂದು ಜಪದಿಂದ ಸಿಗೋದಿಲ್ಲ. ಅದರ ಮೇಲೆ ನನ್ನ ದ್ರೋಹಿ ಅಂತ ಅನಿಸ್ಕೊಳ್ತಾ ಇದ್ದಾನೆ. ಪರಮಾತ್ಮನಿಗೆ ದ್ರೋಹ ಮಾಡಿರ್ತಕ್ಕಂಥ ಪಾಪ ಬರಬೇಕು ಅಂದರೆ ಯಾವ ಗುರುಗಳು ಉಪದೇಶವನ್ನು ಮಾಡದೇ ಇರತಕ್ಕಂಥ ಮಂತ್ರವನ್ನು ನಾವು ಜಪಿಸ್ಬಿಟ್ರೆ ಸಾಕು. ಯಾರು ಹೇಳ್ಕೊಡೋದೇ ಬೇಕಾಗಿಲ್ಲ. ಇವತ್ತಂತೂ ಎಲ್ಲ ಕಡೆ ಸಿಗ್ತದೆ. ಮೊಬೈಲ್ ಆನ್ ಮಾಡಿದ್ರೆ ಸಾಕು, ಎಲ್ಲ ಸಿಗ್ತದೆ, ಎಲ್ಲ ಮಂತ್ರ ಸಿಗುತ್ತೆ. ಆ ಮೊಬೈಲೇ ನಮ್ಮ ಗುರುಗಳು ಅಂತ ತಿಳ್ಕೊಂಡು ಪಾಪ ಅದನ್ನು ಉಪದೇಶ ತಗೊಂಡೆ ಅಂತ ಅಂದ್ಕೊಂಡು ತಾನು ಜಪ ಮಾಡಲಿಕ್ಕೆ ಹೋದರೆ ಅದು ಪರಮಾತ್ಮನ ದ್ರೋಹಕ್ಕೆ ಅಂತ ಕಾರಣೀಭೂತವಾಗ್ತದೆ. ಆದ್ದರಿಂದ ಗುರುಗಳು ಉಪದೇಶ ಮಾಡಿರ್ತಕ್ಕಂಥ ಮಂತ್ರವೇ ನಮಗೆ ಫಲಪ್ರದ.
ಇಲ್ಲ ಅಂದರೆ ನಿಷ್ಫಲ ಅಂತ ಆಗ್ಬಿಡುತ್ತೆ. ಆ ಕಾರಣದಿಂದ ಗುರುಗಳ ಮಹತ್ವವನ್ನು ಇಲ್ಲಿ ಪರಮಾತ್ಮ ತಿಳಿಸಿಕೊಟ್ಟ. ದೇವರು ಮಂತ್ರದ ಪ್ರತಿಪಾದನಾದರೂ ಕೂಡ ಆ ಮಂತ್ರವನ್ನು ಜಪಿಸಬೇಕಾದ್ರೆ ಗುರುಗಳ ಉಪದೇಶ ಇರಬೇಕು ಅಂತಲೇ ಪರಮಾತ್ಮ ಅಂದ. ಆ ಗುರುಗಳ ಉಪದೇಶ ಇಲ್ಲದೆ ಇರತಕ್ಕಂಥ ಯಾವ ರೀತಿಯಾಗಿರ್ತಕ್ಕಂಥ ವಿದ್ಯೆಯು ಕೂಡ ನಿಷ್ಫಲ ಅಂತ ಆಗ್ಬಿಡುತ್ತೆ. ಆ ಕಾರಣದಿಂದ ಆ ಗುರುಗಳು ವಿಶೇಷವಾಗಿ ಅವರ ಉಪಸತ್ತೆಯನ್ನು ಮಾಡಬೇಕು. ಅವರ ಹತ್ರ ಹೋಗಿ ನಾವು ಕೂಡ ಗುರುಗಳ ಉಪಾಸನೆಯನ್ನು ಮಾಡಿ ಆಮೇಲೆ ಅವರ ಒಂದು ಅನುಗ್ರಹದಿಂದ ಮಂತ್ರವನ್ನು ಉಪದೇಶ ಮಾಡಿದ್ರೆ ಅದು ನಮಗೆ ಫಲಪ್ರದ ಅಂತ ಆಗ್ತದೆ. ಇಲ್ಲ ಅಂತಂದರೆ ಅದೆಂದೆಂದಿಗೂ ನಿಷ್ಫಲ, ಮೇಲೆ ಪರಮಾತ್ಮನಿಗೆ ದ್ರೋಹ ಮಾಡಿರ್ತಕ್ಕಂಥ ಪಾಪ ಬರ್ತಾ ಇದೆ. ಗುರು ವಿನಾತು ಯೋ ದೀಕ್ಷಾನ್ ಸ್ವಬುದ್ಧ್ಯ ಲಭತೆ ನರಃ. ತಾನೇ ಬುದ್ಧಿವಂತ ಅಂತ ತಿಳಿದುಕೊಂಡು ತಾನೇ ಮಂತ್ರವನ್ನು ಜಪಿಸ್ಲಿಕ್ಕೆ ಅಂತ ಹೋದರೆ, ಅಥವಾ ಅನೇಕ ರೀತಿಯಾಗಿರ್ತಕ್ಕಂತಹ ಶಾಸ್ತ್ರವನ್ನು ತಾನೇ ಬುದ್ಧಿವಂತ ನಾನು ನೋಡಿದ್ರೆ ಅರ್ಥ ಆಗತ್ತೆ ಅಂತ ತಾನು ಅಧ್ಯಯನ ಮಾಡಲಿಕ್ಕೆ ಅಂತ ಹೋದರೆ ಅವನಿಗೇನಾಗತ್ತೆ ಅಂದರೆ ಪರಮಾತ್ಮ ಅಂತಾನೆ ಅದಕ್ಕೆ ಅಂಥ ನಸಿದ್ಧಿ ಅವಾಪ್ನೋತಿ ನರಕಾಂ ಚಾಭಿಪತ್ಯತೆ. ಆ ವಿದ್ಯೆ ಅವನಿಗೆ ಸಿದ್ಧಿಸೋದು ಇಲ್ಲ, ಅದನ್ನ ನರಕ ಅವನಿಗೆ ಆಗ್ತದೆ, ನರಕದಲ್ಲಿ ಬೀಳಬೇಕಾಗ್ತದೆ. ಆ ಕಾರಣದಿಂದ ನಾವು ನರಕದಲ್ಲಿ ಬೀಳಬಾರದು ಅಂದರೆ ಗುರುಗಳ ಸೇವೆಯನ್ನು ಮಾಡಬೇಕು, ಅವರ ಅನುಗ್ರಹವನ್ನು ಪಡೆದುಕೊಳ್ಬೇಕು. ಅಂತಹ ಗುರುರೇಕ ಸದಾ ಸೇವ್ಯ ಸಂಸಾರೋದ್ಧಾರಣ ಕ್ಷಮ ಅಂತ ಗುರುಸ್ತೋತ್ರದ ಹೇಳ್ತಾರೆ. ಆ ಗುರುಗಳನ್ನು ನಾವು ಸೇವೆ ಮಾಡಬೇಕು ಅಂತ ಅನ್ನೋದನ್ನು ಪರಮಾತ್ಮನೇ ತೋರಿಸ್ಕೊಟ್ಟಿದ್ದಾನೆ. ಎಲ್ಲಿ? ಕೃಷ್ಣಾವತಾರದಲ್ಲಿ ತಾನೇ ಸರ್ವೋತ್ತಮನಾದರೂ ಕೂಡ ಸಾಂದೀಪನ್ಯಾಚಾರ ಹತ್ರ ಹೋಗಿ ಗುರುಗಳು ಅಂತ ಸ್ವೀಕಾರ ಮಾಡಿಕೊಂಡು 64 ದಿವಸಗಳ ಕಾಲ ಪರಮಾತ್ಮ ಇದ್ದಾಲ್. ಎಲ್ಲಿದದು ಗುರುಕುಲ? ಅದೇ ಉಜ್ಜಯಿನಿ ಹತ್ರ ಇವತ್ತಿಗೂ ಆ ಗುರುಕುಲದ ಪ್ರದೇಶವನ್ನು ನಾವು ಕಾಣಬಹುದು. ಕೃಷ್ಣ ಪರಮಾತ್ಮ ಸಾಂದೀಪನ್ಯಾಚಾರ ಹತ್ರ 64 ವಿದ್ಯೆಯನ್ನು ಅಧ್ಯಯನ ಮಾಡಿದ್ನಂತೆ. ಅಧ್ಯಯನ ಮಾಡಿಲ್ಲ ಪರಮಾತ್ಮ, ಅವನೇ ಹೇಳಿಕೊಟ್ಟ ಗುರುಗಳಿಗಷ್ಟೇ. ಆದರೆ ಗುರುಗಳು ಅಂತ ನಾವು ಸ್ವೀಕಾರ ಮಾಡಿಕೊಂಡು ಅವರಿಂದ ವಿದ್ಯೆಯನ್ನು ಪಡೆದುಕೊಳ್ಳಬೇಕು ಅಂತನ್ನೋದನ್ನು ಜಗತ್ತಿಗೆ ತೋರಿಸಿಕೊಟ್ಟ. ಆ ಗುರುಗಳ ಅನುಗ್ರಹ ಮಾಡಲಿಲ್ಲ ಅಂತಂದರೆ ಎಲ್ಲವೂ ಅನರ್ಥದಾಯಕವಾಗ್ತದೆ. ಒಂದು ವೇಳೆ ಪರಮಾತ್ಮನ ಆಗ್ರಹಕ್ಕೆ ನಾವು ಪಾತ್ರರಾಗ್ತಕ್ಕಂಥ ಪ್ರಸಂಗ ಬಂದಾಗ ಗುರುಗಳನ್ನು ನಾವು ಹಿಡಿದು ಬಿಟ್ಟರೆ ಆ ದೇವರ ಆಗ್ರಹವನ್ನು ಕೂಡ ರಕ್ಷಣೆ ಮಾಡ್ತಾರೆ. ಆ ದೇವರ ಆಗ್ರಹದಿಂದಲೂ ಕೂಡ ರಕ್ಷಣೆ ಮಾಡ್ತಾರೆ. ಆದ್ದರಿಂದ ಪರಮಾತ್ಮನಿಗೆ ಸಿಟ್ಟು ಬಂದರೆ, ದೇವರಿಗೆ ಸಿಟ್ಟು ಬಂದರೆ ಗುರುಗಳು ರಕ್ಷಣೆ ಮಾಡ್ತಾರೆ. ಆದರೆ ಯಾವತ್ತಿಗೂ ಕೂಡ ಗುರುಗಳಿಗೆ ಸಿಟ್ಟು ಬರುವಂತೆ ನಾವು ಮಾಡಬಾರ್ದು. ಗುರುಗಳೇನಾದರೂ ಕೂಡ ಸಿಟ್ಟಾಗಿಬಿಟ್ರೆ ದೇವರು ನಮ್ಮ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹರಿರ್ರುಷ್ಟೇ ಗುರುಸ್ತ್ರಾತ ಗುರುರ್ರುಷ್ಟೇ ನಕಶ್ಚನ ಅಂತ ಈ ಕ್ರಮದಲ್ಲಿ ಆ ಗುರುಗಳ ಮಹತ್ವವನ್ನು ಕೂಡ ಪರಮಾತ್ಮ ತಿಳಿಸಿಕೊಡ್ತಾನೆ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಥಾದೇವೇ ತಥಾ ಗುರು. ಯಾವ ರೀತಿಯಾಗಿ ನನ್ನನ್ನು ಉಪಾಸನೆ ಮಾಡ್ತೀರೋ ಅದೇ ರೀತಿಯಾಗಿ ನೀವು ಕೂಡ ಗುರುಗಳನ್ನು ಉಪಾಸನೆ ಮಾಡಬೇಕು. ಯಾಕೆಂದರೆ ಆ ಗುರುಗಳು ಕೊಡ್ತಕ್ಕಂಥ ವಿದ್ಯೆಯಿಂದ ಮಾತ್ರ ನಿಮಗೆ ಅದು ಬ್ರಹ್ಮವಿದ್ಯೆ, ಮೋಕ್ಷಕಾರಕವಾಗಿರ್ತಕ್ಕಂಥ ವಿದ್ಯೆ ಅನ್ನೋದು ಸಿಗ್ತದೆ. ಇಲ್ಲಾಂದರೆ ಸರ್ವಥಾ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಯಾವುದೇ ಮಂತ್ರವನ್ನು ಜಪ ಮಾಡೋದಿರಲಿ, ಯಾವುದೇ ಸ್ತೋತ್ರವನ್ನು ಅನ್ನೋದಾಗಲಿ, ಅದೆಲ್ಲವೂ ಕೂಡ ಗುರುಮುಖೇನ ಬಂದರೆ ಮಾತ್ರ ನಮಗೆ ಫಲವನ್ನು ಕೊಡ್ತದೆ. ಇಲ್ಲ ಅಂತಂದರೆ ಸರ್ವಥಾ ಅದು ಫಲ ಕೊಡಲಿಕ್ಕೆ ಸಾಧ್ಯ. ಆದ್ದರಿಂದ ಗುರುಗಳ ಮಹತ್ವವನ್ನು ಮಹಾಭಾರತ ಅನೇಕ ಕಥೆಗಳಿಂದ ಹೇಳ್ತದೆ. ಅದರಲ್ಲೂ ಕೂಡ ನಮ್ಮ ಪಾಂಡವರಿಗೆ ಪುರೋಹಿತರು ಯಾರೋ ಧೌಮ್ಯಾಚಾರ್ಯರು ಅಂತ. ಆ ಧೌಮ್ಯಾಚಾರ್ಯಗೆ 3 ಜನ ಶಿಷ್ಯರಿದ್ದರು, ಆರುಣಿ, ಉಪಮನ್ಯು, ಬೈದ ಅಂತ. ಈ 3 ಶಿಷ್ಯರು ಆ ಗುರುಗಳ ಸೇವೆಯನ್ನು ಹೇಗೆ ಮಾಡಬೇಕು ಅಂತ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ. ಆ ಗುರುಗಳ ಅವಶ್ಯಕತೆ ಎಷ್ಟಿದೆ ನಮಗೆ, ಆ ಗುರುಗಳ ಸೇವೆಯನ್ನು ಹೇಗೆ ಮಾಡಬೇಕು ನಾವು ಅಂತ ಧೌಮ್ಯಾಚಾರಲ್ಲಿ ಅಧ್ಯಯನ ಮಾಡಲಿಕ್ಕೆ ಅಂತಿರ್ತಕ್ಕಂಥ ಈ 3 ಶಿಷ್ಯರು ತಿಳಿಸ್ಕೊಟ್ಟಿದ್ದಾರೆ. ಆರುಣಿ ಅಂತ ಒಬ್ಬ ಶಿಷ್ಯ ಧೌಮ್ಯಾಚಾರ್ಯ. ಆ ಆರುಣಿ ಎಂಬತಕ್ಕಂಥ ಶಿಷ್ಯನಿಗೆ ಮೊದಲಿಗೆ ನಮ್ಮ ಧೌಮ್ಯಾಚಾರ್ಯ ಪಾಠ ಹೇಳಿಲ್ಲ. ಮೊದಲು ಪರೀಕ್ಷೆ ಮಾಡಬೇಕು ಅಂತ ಶಿಷ್ಯನಿಗೆ, ನನ್ನ ಹೊಲ ಇದೆ, ಆ ಹೊಲದಲ್ಲಿ ಈಗ ಮಳೆಗಾಲ, ಬಹಳ ನೀರು ಬಂದು ಹೊಲದಲ್ಲಿ ಹಾಕಿರ್ತಕ್ಕಂಥ ಎಲ್ಲ ಬೆಳೆಯೂ ಕೂಡ ಜಲದಿಂದ ಆವೃತವಾಗಿ ಕೆಟ್ಟು ಹೋಗ್ತಾ ಇದೆ. ಅಂದರೆ ಎಲ್ಲವೂ ಕೂಡ ಹಾಳಾಗ್ತಾ ಇದೆ ಧಾನ್ಯಗಳು. ನೀನು ಆ ನೀರನ್ನು ಕಟ್ಟಬೇಕು, ಅದನ್ನು
ಅರ್ಥಾತ್ ನೀರು ಹೊಲಕ್ಕೆ ನುಗ್ಗದಂತೆ ನೋಡ್ಕೋ ಅಂತ ಕಳಿಸಿರ್ತಾರೆ. ಧೌಮ್ಯಾಚಾರು ತಮ್ಮ ಶಿಷ್ಯರಾಗಿರ್ತಕ್ಕಂಥ ಆರುಣಿಯನ್ನು ಹೊಲಕ್ಕೆ ಹೋಗ್ತಾನೆ. ಗುರುಗಳ ಹೊಲ ನೋಡ್ತಾನೆ. ಪಾಪ ಎಷ್ಟು ತಾನು ಕೂಡ ಕಲ್ಲಿಡ್ತಾನೆ, ಮಣ್ಣಿಂದ ಕಟ್ಲಿಕ್ಕೆ ನೋಡ್ತಾನೆ, ಏನು ಮಾಡಿದ್ರು ಕೂಡ ನೀರು ನಿಲ್ತಾನೆ ಇಲ್ಲ, ಎಲ್ಲ ಹೊಲಕ್ಕೆ ಅದು ನುಗ್ತಾನೆ ಇಲ್ಲ. ಆರುಣಿ ಏನು ಮಾಡಿದ, ಗುರುಗಳು ಹೇಳಿರ್ತಕ್ಕಂಥ ಮಾತನ್ನು ನಡೆಸಲಿಲ್ಲ ಅಂದರೆ ದೊಡ್ಡ ಅನರ್ಥ ಇದೆ, ನನಗೆ ಬ್ರಹ್ಮವಿದ್ಯೆ ನನಗೆ ಸಿಗೋದಿಲ್ಲ, ಪರಮಾತ್ಮನ ಅನುಗ್ರಹ ಆಗೋದಿಲ್ಲ ಅಂತನ್ನೋ ಕಾರಣಕ್ಕೆ ಆ ಗುರುಗಳ ಪ್ರೀತಿಗೋಸ್ಕರ ಅಂತ ಅವ್ರ ಆಜ್ಞೆ ನಡೆಸಲಿಕ್ಕೋಸ್ಕರವಾಗಿ ತಾನೇ ಆ ನೀರಿನ ಪ್ರವಾಹಕ್ಕೆ ಅಡ್ಡವಾಗಿ ಮಲ್ಕೊಂಬಿಟ್ಟ. ಆಗ ಪ್ರವಾಹ ನೀರು ನಿಂತ್ಕೊಂತಂತೆ, ಹೊಲಕ್ಕೆ ನುಗ್ಗದಂತೆ ಒಂದು ಕಡೆಗೆ ನಿಲ್ತು. ಆದರೆ ಇವರು ಧೌಮ್ಯಾಚಾರ ಪಾಪ ಬೆಳಗ್ಗೆ ಕಳಿಸಿದ್ದು ಆರುಣಿಯನ್ನು, ಮಧ್ಯಾಹ್ನ ಮೀರಿತು, ಇನ್ನೂ ಯಾಕೋ ಬರಲಿಲ್ಲ ಆರುಣಿ. ವತ್ಸ ಆರುಣಿ ಕಹಾಸಿ, ಎಲ್ಲಿದ್ದಿ, ಮತ್ತೆ ಹೇಗಿದ್ದಿ, ಕುತ್ರಾಸಿ ಅಂತ ಪಾಪ ಎಲ್ಲ ಹುಡ್ಕೊಂಬಂದ್ರು ಅವರು. ಧೌಮ್ಯಾಚಾರ ನೋಡಿದ್ರೆ ಹೊಲದಲ್ಲಿ ಮಲ್ಕೊಂಬಿಟ್ಟಿದ್ದಾನೆ. ಏನೋ ಇದು ಹೀಗೆ ಮಲ್ಕೊಂಡಿದ್ದೆಲ್ಲ? ಏನಿಲ್ಲ ಗುರುಗಳೇ, ನೀವು ನೀರು ಹೊಲಕ್ಕೆ ನುಗ್ಗದಂತ ನೋಡ್ಕೊಳ್ರಿ ಅಂತ ಹೇಳಿದ್ರಿ. ಏನು ಮಾಡಿದ್ರು ಕೂಡ ಅದು ನೀರು ಹೊಲಕ್ಕೆ ನುಗ್ತಾನೆ ಇತ್ತು, ಅದರಿಂದ ನಾನೇ ಮಲ್ಕೊಂಬಿಟ್ಟಿದ್ದೀನಿ ಅಂತಂದು. ಮತ್ತು ಊಟ ಗೀಟ ಮಾಡಿದ್ಯಾ? ಎಲ್ಲಿ ಊಟ ಇಲ್ಲ, ನೀರು ಕೂಡ ಕುಡಿದಿಲ್ಲ ಸರಿಯಾಗಿ. ಯಾಕೆಂದರೆ ನಾ ಏನಾರು ಎದ್ದು ಹೋಗ್ಬಿಟ್ರೆ ಹೊಲ ಎಲ್ಲವೂ ಕೂಡ ನೀರಿನ ತುಂಬೋಗ್ಬಿಡ್ತದೆ, ಆ ಧಾನ್ಯ ಎಲ್ಲವೂ ಕೂಡ ನಾಶ ಆಗಿಬಿಡ್ತದೆ. ಅದಕ್ಕೋಸ್ಕರ ಬೆಳಗ್ಗಿಂದ ಇದನ್ನೇ ಈ ಕೆಲಸ ಮಾಡಿಕೊಂಡೇ ಇದ್ದೀನಿ, ನಾನೇ ಅಣೆಕಟ್ಟಂತ ಇದ್ದು ನಿಮ್ಮ ಹೊಲವನ್ನು ರಕ್ಷಣೆ ಮಾಡ್ತಾ ಇದ್ದೀನಿ ಸ್ವಾಮಿ ಅಂತ ಹೇಳಿದ ಕೂಡಲೇ ಆ ಗುರುಗಳಿಗೆ ಬಹಳ ಸಂತೋಷ ಆಗಿಬಿಡ್ತು. ಇಷ್ಟು ನೀನು ಕೂಡ ಗುರುಗಳ ಮಾತನ್ನು ನಡೆಸಲಿಕ್ಕೆ ಅಂತ ನಿನ್ನ ದೇಹವನ್ನೇ ಉಪಯೋಗಿಸ್ಕೊಂಡು ನನ್ನ ಹೊಲವನ್ನು ರಕ್ಷಣೆ ಮಾಡಿದ್ದೆಲ್ಲ, ವಿಶೇಷವಾಗಿ ನಿನಗೆ ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಅವರು ಬ್ರಹ್ಮವಿದ್ಯೆ ನಿನಗೆ ತಕ್ಷಣ ಬರಲಿ ಅಂತ ಅನುಗ್ರಹ ಮಾಡಿದ್ದಾರೆ. ಅದರಂತೆ ಮತ್ತೊಬ್ಬ ಶಿಷ್ಯ ಉಪಮನ್ಯು ಅಂತ, ಅವನಿನ್ನೂ ಕಠಿಣವಾಗಿರ್ತಕ್ಕಂಥ ಗುರುಗಳ ವರ್ತ. ಆ ಉಪಮನ್ಯು ಏನು ಮಾಡಿದ್ದಾನೆ ಅಂತಂದರೆ, ನಮ್ಮ ಧೌಮ್ಯಾಚಾರ್ಯರು ಅನೇಕ ಆಕಳಿತ್ತು ಅವ್ರ ಹತ್ರ, ಆಕಳನ್ನು ಮೇಯಿಸ್ಕೊಂಡು ನೀನು ಚೆನ್ನಾಗಿ ನೋಡ್ಕೊಂಡಿರಪ್ಪ ಅಂತ ಒಂದು ಕಳಿಸಿದ್ರೆ, ಆ ಉಪಮನ್ಯು ತಾನು ಕೂಡ ಒಂದು ವಾರ ಆಯ್ತು ಮನೆಗೆ ಬರಲಿಲ್ಲ. ಮತ್ತು ಏನು ಮಾಡ್ತಾ ಇದ್ಯಪ್ಪ, ಆಕಳನ್ನ ಚೆನ್ನಾಗಿ ನೋಡ್ಕೊತಾ ಇದ್ಯಾ? ಹ್ಞೂ ಆಚಾರ, ಎಲ್ಲ ನೋಡ್ತಾ ಇದ್ದಿ. ಅಲ್ಲ, ನೀನು ನೋಡಿದ್ರೆ ಮತ್ತೆ ಒಳ್ಳೆ ಗುಂಡಾಗಿದ್ದಿ, ಆಕಳನ್ನ ನೀನು ನೋಡ್ಕೊತಾ ಇದ್ದೆ ಇಲ್ಲೋ? ಸರಿಯಾಗಿ ನೋಡ್ಕೊತಾ ಇದ್ದೀನಿ ಆಚಾರ್ಯಿಂದ. ಹೇಗೆ, ನೀನೇನು ತಿಂತಾ ಇದ್ದಿ, ಏನು ಉಣ್ತಾ ಇದ್ದಿ? ಏನಿಲ್ಲ, ಬೇಕಾದಷ್ಟು ಹಣ್ಣು ಹಂಪಲೆಲ್ಲ ಇದೆ ಕಾಡಿನಲ್ಲಿ, ಅದನ್ನು ಕಿತ್ಕೊಳ್ತೀನಿ, ತಿಂತೀನಿ, ಆರಾಮಾಗಿ ಆಕಳು ಮೇಯಿಸ್ಕೊಂಡಿರ್ತೀನಿ ಅಂತ. ಎಂಥ ಅಪಚಾರ ಮಾಡ್ತಾ ಇದೆಯೋ ನೀನು ಉಪಮನ್ಯು, ಗುರುಗಳಿಗೆ ಕೊಡದೇನೆ ನೀನು ಕೂಡ ಆ ಹಣ್ಣು ಹಂಪಲನ್ನು ನನಗೆ ಕೊಡದೆ ನೀ ತಿಂತಾ ಇದೆಯಾ? ಗುರುಗಳಿಗೆ ಮಾಡ್ತಕ್ಕಂಥ ಅಪಚಾರ ಇದು ಅಂತಂದ್ರವರು ಧೌಮ್ಯಾಚಾರ. ಎಂಥ ಮಾತು ಹೇಳ್ತಾರೆ, ಗುರುಗಳಿಗೆ ಅನರ್ಪಿತವಾಗಿರ್ತಕ್ಕಂಥ ವಸ್ತುವನ್ನು ನಾವು ಸ್ವೀಕಾರ ಮಾಡಿದ್ರೆ ನಮಗೆ ಪಾಪ ಬರ್ತದೆ. ಪ್ರತಿಯೊಂದೂ ಕೂಡ ನಮಗೆ ಯಾವ ಭಗವಂತ ಕೊಡ್ತಕ್ಕಂತಹ ವಸ್ತುಗಳು ಅನುಗ್ರಹ ಇದೆಯೋ ಅದೆಲ್ಲವೂ ಗುರುಗಳ ಮುಖೇನ ನಮ್ಗೆ ಬರ್ತದೆ. ಗುರುದ್ವಾರ ಪ್ರಸಾದ ಕೃತಹಂ ಅಂತ ದೇವರು ಹೇಳ್ತಾನೆ. ನಿಮಗೆ ಡೈರೆಕ್ಟಾಗಿ ನಾನು ದೇವರು ಕಲಿಯುಗದಲ್ಲಿ ಪ್ರತ್ಯಕ್ಷನಾಗಿ ಬಂದು ಅನುಗ್ರಹ ಮಾಡೋದಿಲ್ಲ. ಹಾಗಿದ್ರೆ ಯಾರ ಮೂಲಕ ಅನುಗ್ರಹ ಮಾಡಿಸ್ತೀನಿ ಅಂದರೆ ಗುರುಗಳ ಮೂಲಕ ಮಾಡಿಸ್ತೀನಿ ಅಂತ. ಅದಕ್ಕೋಸ್ಕರ ವಿಶೇಷವಾಗಿ ಕಲಿಯುಗದಲ್ಲಿ ನಮ್ಮ ಗುರುಗಳೇ ದೇವರಿದ್ದಂಗೆ, ಅವರ ಮೂಲಕನೇ ನಮಗೆ ಪರಮಾತ್ಮ ಅನುಗ್ರಹವನ್ನು ಮಾಡಿಸ್ತಾನೆ. ಹೊರತಾಗಿ ನಾವು ಡೈರೆಕ್ಟಾಗಿ ಪರಮಾತ್ಮನ ನೋಡೋರು ಅಲ್ಲ, ಕಲಿಯುಗದಲ್ಲಿ ಪ್ರತ್ಯಕ್ಷನೂ ಇಲ್ಲ, ಮತ್ತು ಆ ಪರಮಾತ್ಮನ ಕಾಣತಕ್ಕಂಥ ದೃಷ್ಟಿಯೂ ನಮಗಿಲ್ಲ. ಆ ಪರಮಾತ್ಮನ ಅನುಗ್ರಹ ನಮಗಾಗಬೇಕು ಅಂತಂದರೆ ಆ ಗುರುಗಳ ದ್ವಾರನೇ ಪರಮಾತ್ಮ ಮಾಡಿಸ್ತಾನೆ ಅಂತನ್ನೋದನ್ನು, ಅಂಥ ಗುರುಗಳಿಗೆ ನೀನು ಕೂಡ ಏನೂ ಅರ್ಪಣೆ ಮಾಡದೆ ನೀನೇ ಅದನ್ನು ಫಲಗಳನ್ನು ತಿಂತಾ ಇದ್ದಿ ಅಂದರೆ ನಿನಗೆ ಪಾಪ ಬರ್ತದೆ ಅಂತ ಧೌಮ್ಯಾಚಾರ್ಯ ಹೇಳಿದ್ರು. ಹಾಗಾಗಲಿ ಸ್ವಾಮಿ, ಹಾಗಿದ್ರೆ ನಾನು ತಿನ್ನೋದಿಲ್ಲ ಹಣ್ಣುಗಳನ್ನು ಅಂತ ಬಿಟ್ಟುಬಿಟ್ಟ. ಪಾಪ 1 ತಿಂಗಳಾಯ್ತು. ಮತ್ತೆ ಧೌಮ್ಯಾಚಾರು ಇನ್ಸ್ಪೆಕ್ಷನ್ ಬಂದರು. ಏನು ಮಾಡ್ತಾ ಇದ್ದಿ ಕೂಸೆ ಅಂತ. ಉಪಮನ್ಯು ಏನು ಮಾಡ್ತಾ ಇದ್ದಿ? ಆಕಳನ್ನ ಚೆನ್ನಾಗಿ ಮೇಯಿಸ್ತಾ ಇದ್ದೀನಿ. ಸರಿ, ಆಹಾರ ಏನು ತಿನ್ನಲಿಕ್ಕೆ? ಸ್ವಾಮಿ, ನೀವು ಹಣ್ಣು ತಿಂದ್ಕೊಂಡಿದ್ದೆ ಇಷ್ಟು ದಿವಸ, ಹಣ್ಣು ತಿನ್ನಬೇಡ, ನನಗೆ ಕೊಡದೆ ತಿನ್ನಬೇಡ ಅಂತಂದ್ಬಿಟ್ರಿ, ಅದಕ್ಕೋಸ್ಕರ ನಾನು ಹಣ್ಣು ತಿನ್ನೋದು ಬಿಟ್ಟುಬಿಟ್ಟೆ. ಹಾಗಿದ್ರೆ ಹೆಂಗೆ ಬದುಕಿದ್ದಿ ನೀನು? ಆ ಆಕಳಿದೆಯಲ್ಲ,
ಆಕಳ ಹಾಲನ್ನು ಹಿಂಡು ನಾನು ಕೂಡ ಅದನ್ನು ಕುಡಿತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಆಗ ಉಪವನ್ನು ಬೈದುಬಿಟ್ರು, ಅಲ್ಲೋ ಆ ಆಕಳು ಮತ್ತೆ ಅದರ ಹಾಲು ಇರೋದು ಕರುವಿಗೆ, ಆ ಕರು ಕುಡಿಲಿ ಅಂತ ಪರಮಾತ್ಮ ತಾನು ಕೂಡ ಕೆಚ್ಚಲ್ಲ ಹಾಲನ್ನು ಇಟ್ಟಿರ್ತಾನೆ. ನೀನು ಅದನ್ನು ಕುಡಿದು ಬಿಟ್ಟರೆ ಆ ಕರುವಿಗೆ ಅಪಚಾರ ಮಾಡಿದಂತಾಗ್ತದೆ ತಾನೇ, ನಿನ್ನಿಂದ ಇನ್ನೊಬ್ಬ ಜೀವನಿಗೆ ಹಿಂಸೆ ಆಗ್ತಾಯಿದೆ. ಕರು ನೋಡು ಪಾಪ ಬಡಕಲಾಗಿ ಹೆಂಗಿದೆ, ಅದು ಕುಡಿಬೇಕಾಗಿರ್ತಕ್ಕಂಥ ಹಾಲು ನೀನು ಕುಡಿದಿದ್ದಿಲ್ಲ, ಅಂಥದ್ದು ನಿನಗೆ ಪಾಪ ಬರುತ್ತೋ ಇಲ್ಲೋ? ಹಾಗಿದ್ರೆ ಮೇಲಾಗಿ ಆ ಹಾಲನ್ನು ಕುಡಿಬೇಕಾದ್ರೆ ನನಗೆ ಕೊಟ್ಟು ಕುಡ್ದಿಯಾ, ನೀನು ಗುರುಗಳಿಗೆ ಸಮರ್ಪಣೆ ಮಾಡಿ ಕುಡ್ದಿಯಾ? ಇಲ್ಲ, ನೀನೇ ಕುಡಿದ್ಬಿಟ್ಟು, ನೀನು ಸ್ವಾರ್ಥಿಯಾಗಿದ್ದಿ, ನಿನಗೆ ಪಾಪ ಬರ್ತದೆ. ಆಗಲಿ ಗುರುಗಳೇ, ಹಾಲನ್ನು ಕುಡಿಯೋದಿಲ್ಲ ಅಂತಂದಪ್ಪ. ಸರಿ, ಇನ್ನೊಂದು ತಿಂಗಳಾದಮೇಲೆ ಮತ್ತೆ ವಾಪಸ್ ಬಂದರು ಅವರು. ದೌಮ್ಯಾಚಾರ, ಏನು ಮಾಡ್ತಾ ಇದ್ದಪ್ಪ? ಚೆನ್ನಾಗಿ ನೋಡ್ಕೊತಾ ಇದ್ದೆ, ಆಕಳನ್ನು ಚೆನ್ನಾಗಿ ನೋಡ್ಕೊತಾ ಇದ್ದೆ, ಹಣ್ಣು ತಿಂತಾ ಇಲ್ಲ ಅಂದು. ಈಗ ಹಾಲು ಕುಡಿಯೋದು ಬಿಟ್ಟಿದ್ಯಾ? ಇಲ್ಲ, ಹಾಲು ಕುಡಿತಾ ಇಲ್ಲ ಗುರುಗಳೇ. ಮತ್ತೆ ಹೆಂಗೆ ನೀವು ಉಪಜೀವನ ಮಾಡ್ತಾ ಇದ್ದಿ, ಹೆಂಗೆ ಬದುಕಿದ್ದಿ? ಏನಿಲ್ಲ, ಆ ಕರು ಆಕಳ ಆ ಹಾಲನ್ನು ಕುಡಿತಾ ಇರ್ತಲ್ಲ, ಕೆಚ್ಚಲಿಗೆ ಬಾಯಿ ಹಾಕಿ, ಆವಾಗ ಆ ಒಂದು ಕರುವಿನ ಬಾಯಲ್ಲಿ ನೊರೆ ಇರುತ್ತಲ್ಲ, ಆ ನೊರೆಯನ್ನೇ ನಾನು ಸ್ವೀಕಾರ ಮಾಡಿಕೊಂಡು ಇದ್ದೀನಿ ಅಂತಂದ ಪಾಪ. ಛೆ, ನೀನು ಕೂಡ ಆ ಕರುವಿನ ಎಂಜನ್ನು ತಿನ್ಕೊಂಡಿದ್ಯಾ ಮತ್ತೆ? ಸರ್ವಥಾ ಇದು ಸಾಧ್ಯ ಇಲ್ಲ, ಹೀಗೆ ನೀ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಶಿಷ್ಯರು ಹಿಂಗಿರಬಾರ್ದು. ಏನು ಮಾಡೋದಪ್ಪ, ಇವನಿಗೂ ಪಾಪ ತುಂಬ ಅನವಸ್ಥ. ಈ ಕಡೆಗೆ ಹಣ್ಣು ತಿಂತಾ ಇದ್ರೆ ಹಣ್ಣು ತಿನ್ನಬೇಡ ಅಂದರು, ಹಾಲು ಕುಡಿತಾ ಇದ್ರೆ ಹಾಲು ಕುಡಿಬೇಡ ಅಂದರು. ಹೋಲಿ ಯಾವುದೂ ಬೇಡ ಅಂಥೇಳಿ ಆ ಕರುವಿನ ಬಾಯಲ್ಲಿರ್ತಕ್ಕಂಥ ನೊರೆಯನ್ನಾದರೂ ಕುಡಿದು ನಾನು ಕೂಡ ಉಪಜೀವನ ಮಾಡೋಣ, ಬದುಕೋಣ ಅಂತಂದ್ರೆ ಅದಕ್ಕೂ ಬೇಡ ಅಂದರು. ಆಗಲಿ ಗುರುಗಳೇ, ನೀವು ಹೇಳ್ದಂಗೆ ಆಗಲಿ ಅಂತಂದ ಪಾಪ. ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಪಾಪ ಗುರುಗಳು ಇಷ್ಟೆಲ್ಲ ಹೇಳಿದ್ದಾರೆ ಅಂತ ಕಡೆಗೆ ಆ ಕಾಡಿನಲ್ಲಿ ಬಿದ್ದಿರ್ತಕ್ಕಂಥ ಎಲೆಗಳನ್ನು ತಿಂದುಕೊಂಡು ಬದುಕೋಣ ಅಂತ ತಾನು ಕೂಡ ವಿಚಾರ ಮಾಡ್ತಾ, ಉಪಮನ್ಯು ಅಲ್ಲಿ ಅನೇಕ ಎಲೆಗಳಿತ್ತು ಪಾಪ, ತಿಂದುಬಿಟ್ಟ. ಆದರೆ ಆ ಎಲೆ ಎಂಥದ್ದು ಅಂದರೆ, ಆ ಎಲೆಯನ್ನು ತಿಂದಿದ್ದಕ್ಕೆ ಕಣ್ಣೇ ಹೋಗ್ಬಿಡ್ತವನು. ಅಯ್ಯೋ ಗುರುಗಳೇ, ನಿಮ್ಮ ಆಕಳನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ನೀವು ನನ್ನನ್ನು ಬಿಟ್ಟಿದ್ರೆ ನಂಗೆ ಕಣ್ಣೇ ಕಾಣ್ತಾ ಇಲ್ಲ, ಇವಾಗ ಕಣ್ಣು ಹೋಗಿಬಿಟ್ಟಿದೆ. ಯಾವುದೋ ವಿಷಯುಕ್ತವಾಗಿರತಕ್ಕಂಥ ಎಲೆಯನ್ನು ತಿಂದಿದ್ದಕ್ಕೋಸ್ಕರವಾಗಿ ಕಣ್ಣೇ ಹೋಗ್ಬಿಡ್ತು ಪಾಪ. ಆಗ ಗುರುಗಳನ್ನು ಸ್ಮರಣೆ ಮಾಡ್ತಾ, ದೌಮ್ಯಾಚಾರ್ಯ ಯಾವಾಗ ಬರ್ತಾರೆ ಅಂತ ಅಂದ್ಕೊಂಡು ಹುಡುಕ್ತಾ ಅವನು ಕೂಡ ಒಂದು ದೊಡ್ಡ ಕತ್ತಲೆ ಬೇರೆ, ಮತ್ತೆ ಜೊತೆಗೆ ಮತ್ತೆ ಕಣ್ಣು ಬೇರೆ ಇಲ್ಲ. ದೊಡ್ಡೊಂದು ಬಾವಿ ಇತ್ತಂತೆ, ಆ ಬಾವಿಲಿ ನೀರಿಲ್ಲದೆ ಇರತಕ್ಕಂಥ ಬಾವಿಲಿ ಹೋಗಿ ಆಳದ ಬಾವಿಲಿ ಬಿದ್ದುಬಿಟ್ಟ. ಯಾರು ರಕ್ಷಣೆ ಮಾಡಬೇಕಂತೆ? ಗುರುಗಳೇ ಅಂತ ಜೋರಾಗಿ ಒದರ್ತಾ ಇದ್ದಾನೆ. ದೌಮ್ಯಾಚಾರ್ಯ ಬರ್ತಾರೆ, ಮತ್ತೆ ಹುಡುಕ್ತಾರೆ, ಎಲ್ಲೂ ಕಾಣ್ತಾ ಇಲ್ಲ ಉಪಮನ್ಯು. ಅಯ್ಯೋ ಪಾಪ, ಹಣ್ಣು ತಿನ್ನಬೇಡ ಅಂದೆ, ಹಾಲು ಕುಡಿಬೇಡ ಅಂದೆ, ನೊರೆಯನ್ನು ಕುಡಿಬೇಡ ಅಂತಂದು ಇಷ್ಟೆಲ್ಲ ಹೇಳಿದ್ರು ಕೂಡ ತಾನೆಲ್ಲ ಮಾಡ್ತಾ ಇದ್ದ ಪಾಪ. ಎಲ್ಲೋದ್ನೋ ಏನೋ ಪಾಪ, ಯಾವ ಹುಲಿ ಸಿಂಹ ಏನು ತಿಂದುಬಿಡ್ತೋ ಏನೋ ನನ್ನ ಶಿಷ್ಯನ್ನ ಅಂತ ದೌಮ್ಯಾಚಾರ್ಯ ಹುಡುಕ್ತಾ ಹೋಗ್ತಾರೆ. ಅಲ್ಲಿ ಗುರುಭ್ಯೋ ನಮಃ ಅಂತ ಒಂದು ಪಾಪ ಆ ಆಳವಾದ ಬಾವಿಯಲ್ಲಿ ಒದರ್ತಾ ಇದ್ದಾನೆ ಉಪಮನ್ಯು. ಎಲ್ಲಿದ್ದಿ ಅಂತ ಕೇಳಿದ್ರು. ನಾ ಇಲ್ಲಿದ್ದೀನಿ ಗುರುಗಳೇ, ಈ ಬಾವಿಲಿ ಬಿದ್ದಿದ್ದೀನಿ ಅಂತ. ಅಲ್ಲಿ ಯಾಕೆ ಹೋಗಿ ಬಿದ್ದೋ, ಏನು ಹಣೆ ಬಾರ ನಿಂದು ಅಂತಂದು. ಏನಿಲ್ಲ ಸ್ವಾಮಿ, ನನ್ನ ಕಣ್ಣು ಹೋಗಿಬಿಡ್ತು, ನಾನು ಎಲೆ ತಿಂದುಕೊಂಡು ಬದುಕೋಣ ಅಂತ ಅಂದ್ಕೊಂಡೆ, ಎಲೆ ತಿಂದಿದ್ದಕ್ಕೆ ನನ್ನ ಕಣ್ಣೇ ಕಾಣಲಿಲ್ಲ, ಕಣ್ಣು ದೃಷ್ಟಿ ಹೋಗಿಬಿಡ್ತು. ಏನು ಮಾಡೋದು, ನಿಮ್ಮ ಮಕ್ಕಳೆಲ್ಲಿದೆ ಹೇಳ್ರಿ, ನಾನು ರಕ್ಷಣೆ ಮಾಡ್ತೀನಿ ಈಗಲೂ ಕೂಡ ಅಂತಂತ ಇದ್ದಾನೆ ಪಾಪ. ಆಗ ಮತ್ತೆ ಗುರುಗಳಂತಾರೆ, ಎಂಥ ರೀತಿಯಾದ ಗುರು ಸೇವೆಯನ್ನು ಮಾಡ್ತಾ ಇದ್ದೆಪ್ಪ, ನಾ ಏನು ಹೇಳಿದ್ರು ಕೂಡ ಚಾತು ತಪ್ಪದೆ ನಡೆಸ್ತಾ ಕಡೆಗೆ ನಾನು ನಿನ್ನ ತಿನ್ನಬೇಡ ಅಂತಂದಿದ್ದಕ್ಕೆ, ಹಾಲು ಕುಡಿಬೇಡ ಅಂತಂದಿದ್ದಕ್ಕೆ ಯಾವುದೋ ಒಂದು ವಿಷಯದ ಎಲೆಯನ್ನು ತಿಂದು ಕಣ್ಣು ಕಳ್ಕೊಂಡಿದ್ಯಲ್ಲ, ಎಂಥ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಮಾಡಿಕೊಂಡು ಕಡೆಗೆ ನಿನ್ನ ಕಣ್ಣನ್ನೇ ನೀ ಕಳ್ಕೊಂಡಿಲ್ಲ ಗುರುಭಕ್ತಿಯಿಂದ. ನಿನಗೆ ಕೆಟ್ಟದ್ದು ಅನಿಸ್ತಾ ಇಲ್ವಾ? ಗುರುಗಳು ಹಿಂಗೆ ನನಗೆ ಕಣ್ಣನ್ನು ಕಳೆದುಬಿಟ್ರು ಅಂತ ಅನಿಸ್ತಾ ಇಲ್ವಾ ಅಂತ ಕೇಳಿದ್ರು. ಸ್ವಾಮಿ, ಜಗತ್ತಿನಲ್ಲಿ ಯಾವ ಸುಖಗಳು ಅಂತಿದೆಯೋ ಅದು ನಮಗೆ ಸಿಗಬೇಕು ಅಂದರೆ ಅದು ಕೇವಲ ಗುರುಗಳ ಅನುಗ್ರಹದಿಂದ ಅಷ್ಟೇ ಸಿಗಲಿಕ್ಕೆ ಸಾಧ್ಯ ಅಂತಂದು. ಯಾಕೆಂದರೆ ಪರಮಾತ್ಮ ಅಂತೂ ಡೈರೆಕ್ಟಾಗಿ ಬಂದು ನಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಕೊಡಿಸೋದು ಯಾರ ಮೂಲಕ? ನಿಮ್ಮಂಥ ಗುರುಗಳ ಮೂಲಕ ಕೊಡಿಸ್ತಾನೆ. ನಾ ಇವತ್ತು ತಿಂತಾ ಇಲ್ಲ, ಕಣ್ಣು ಕಳ್ಕೊಂಡಿದ್ದೀನಿ ಅಂದರೆ ನನ್ನ ಪ್ರಾರಬ್ಧ ಕರ್ಮ. ಅದರಿಂದ ನೀವು ಅನುಗ್ರಹನ ಮಾಡಬೇಕು ಅಂತ ಅವನಂದಾಗ ದೌಮ್ಯಾಚಾರ್ಯ ತಲೆ ಮೇಲೆ ಕೈ ಇಟ್ಟರು. ಅವನಿಗೆ ಬರೀ ಕಣ್ಣು ಬರಲಿಲ್ಲ,
ಒಳ್ಳೆ ಬ್ರಹ್ಮದೃಷ್ಟಿಯೇ ಬಂದ್ಬಿಡ್ತವನು, ಸಂಪೂರ್ಣವಾಗಿ ಅವನು ಬ್ರಹ್ಮಜ್ಞಾನಿ ಆಗಿಬಿಟ್ಟು. ಇದೇ ರೀತಿಯಲ್ಲಿ ಮತ್ತೊಂದು ಕಥೆಯನ್ನು ನಾವು ಕೇಳ್ತೀವಿ, ಆರುಣಿಯ ಮತ್ತೊಂದು ಕಥೆಯನ್ನು ನಾವು ಕೇಳ್ತೀವಿ. ಸಣ್ಣ ಬ್ರಹ್ಮಚಾರಿ ಆಗಿದ್ದ, ಗುರುಕುಲ ವಾಸ ಮಾಡಿಕೊಂಡಿದ್ದ ಸಂದರ್ಭದಲ್ಲಿ ತಾನೂ ಕೂಡ ಗುರುಗಳು ಬರೀ ಕೆಲಸ ಹೇಳೋದಂತ. ಇವನಿಗಿಂತ ಸೀನಿಯರೆಲ್ಲರೂ ಕೂಡ ಪಾಠವನ್ನು ಮುಗಿಸ್ಕೊಂಡು ಪಾಪ ಎಲ್ಲ ಮಂಗಳ ಮಾಡ್ಕೊಂಡು ಹೋಗ್ಬಿಟ್ರು. ಇವನಿಗೆ ಮಾತ್ರ ಆಚಾರ ಪಾಠನೇ ಹೇಳ್ತಾ ಇಲ್ಲ. ಒಂದು ದಿವಸ ಆ ಗುರುಗಳು ಏನು ಹೇಳಿದ್ರು ಕೂಡ ಮಾಡ್ತಾ ಅವನ ಪಾದವನ್ನು ಒತ್ತಿ ಕಡೆಗೆ ಮಲ್ಕೋಬೇಕು. ಆ ಸಂದರ್ಭದಲ್ಲಿ ಬಹಳ ದುಃಖ ಆಯಿತು. ನನಗೆ ಬಹಳ ವಯಸ್ಸಾಗಿಬಿಡ್ತು, ಇನ್ನೇನು ಬ್ರಹ್ಮಚರ್ಯನೂ ಮೀರಿಬಿಡ್ತು, ಗುರುಗಳು ಯಾಕೋ ನನಗೆ ಪಾಠನೇ ಹೇಳ್ತಾ ಇಲ್ಲ, ಬರೀ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತಂತ ಇದ್ದಾರೆ, ಏನು ಮಾಡೋದು ಅಂತ ಒಂದು ದಿವಸ ಅಗ್ನಿ ಕಾರ್ಯ ಮಾಡಬೇಕಾದ್ರೆ ಕಣ್ಣಲ್ಲಿ ತಾನು ಕೂಡ ನೀರನ್ನು ತರಿಸ್ಕೊಂಡು, ಅಯ್ಯೋ ಗುರುಗಳೇ, ನಂಗೆ ಯಾವಾಗ ಬ್ರಹ್ಮವಿದ್ಯೆ ಬರ್ತದೋ ಏನೋ, ಯಾವಾಗ ನಂಗೆ ಪಾಠ ಹೇಳ್ತಾರೇನೋ ಗುರುಗಳು ಅಂಥೇಳಿ ಇಷ್ಟು ವರ್ಷ ಆದರೂ ಕೂಡ ನಂಗೆ ಗುರುಗಳ ಪಾಠನೇ ಹೇಳಿಲ್ಲ ಅಂತ ಅಗ್ನಿಗೆ ಸಮಿತ್ತನ್ನು ಹಾಕಬೇಕಾದ್ರೆ ತಾನು ಈ ರೀತಿ ಮನಸ್ಸಿನಲ್ಲಿ ಒಂದು ಚಿಂತೆಯನ್ನು ಇಟ್ಟುಕೊಂಡು ಅಗ್ನಿ ಕಾರ್ಯ ಮಾಡ್ತಾನೆ. ಅಂದರೆ ಅಗ್ನಿಗೆ ಸಮಿತ್ತನ್ನು ಹಾಕ್ತಾನೆ. ಹಾಕಿದ ಕೂಡಲೇ ತಕ್ಷಣ ಅಗ್ನಿ ಪ್ರತ್ಯಕ್ಷನಾಗಿಬಿಡ್ತಾನೆ. ಕೂಸ ಯಾಕೆ ಅಳ್ತಾ ಇದ್ದೆ? ಏನು ಸ್ವಾಮಿ, 14 ವರ್ಷ ಆಯ್ತು ನಾ ಗುರುಕುಲಕ್ಕೆ ಬಂದು, ಇನ್ನೂ ಒಂದೂ ಪಾಠ ಹೇಳಿಲ್ಲ ನಮ್ಮ ಗುರುಗಳು, ಬರೀ ಸೇವೆ ಮಾಡ್ತಾ ಇದ್ದೀನಿ. ನಿಂಗೇನು ಬೇಕು? ಒಳ್ಳೆ ಬ್ರಹ್ಮಜ್ಞಾನ ಬೇಕು ಅಂತ. ಹೌದಾ, ಬ್ರಹ್ಮಜ್ಞಾನ ಬೇಕಾ ನಿನಗೆ? ಎಲ್ಲವೂ ಸಿಗತ್ತೆ ನಿನಗೆ. ಇಷ್ಟು ನಿಸ್ಪೃಹನಾಗಿ ಇಷ್ಟು ವರ್ಷಗಳ ಕಾಲ ನೀ ಏನು ಗುರುಗಳ ಸೇವೆಯನ್ನು ಮಾಡಿದ್ಯೋ ಆ ಗುರುಗಳ ಸೇವೆಯ ಫಲವಾಗೇ ನಾವು ಕೂಡ ಪ್ರತ್ಯಕ್ಷನಾಗಿ ಬಂದಿದ್ದೀನಿ ಅಂತ ಅಗ್ನಿ ಅಂದ. ಆ ಗುರುಗಳ ಸೇವೆಯನ್ನೇ ಮಾಡಿದ್ರೆ ಎಲ್ಲ ದೇವತೆಗಳು ಕೂಡ ನಮ್ಮ ವಶರಾಗ್ತಾರೆ ಅಂತಂದಕ್ಕೆ ಉಪನಿಷತ್ತು ಈ ಒಂದು ಕಥೆಯನ್ನು ನಿರೂಪಣೆ ಮಾಡಿಕೊಡ್ತಾರೆ. ದೇವರು ವಶನಾಗ್ತಾನೆ, ದೇವತೆಗಳು ವಶರಾಗ್ತಾರೆ. ಅಂತಹ ಆ ಆರುಣಿ ತಾನು ಕೂಡ ಅಗ್ನಿಯ ಮೂಲಕ ಪ್ರಾರ್ಥನೆ ಮಾಡ್ತಾನೆ, ನನಗೆ ಬ್ರಹ್ಮಜ್ಞಾನವನ್ನು ದಯಪಾಲಿಸ್ರಿ ಅಂತ. ಎಲ್ಲ ಉಪದೇಶ ಮಾಡ್ತಾರೆ. ಅನೇಕ ಉಪನಿಷತ್ತಿನ ರಹಸ್ಯ ಎಲ್ಲವೂ ಕೂಡ ತಿಳಿಸಿಕೊಟ್ಟು ಕಡೆಗೆ ಇನ್ನೊಂದು ಶ್ಲೋಕ ಹೇಳಬೇಕಾಗ್ತದೆ. ಅದನ್ನು ನಿಮ್ಮ ಗುರುಗಳ ಹತ್ರನೇ ಹೋಗಿ ಕಲ್ತ್ಕೊಂಡ್ಬಿಡು ಅಂತ. ಯಾಕೆಂದರೆ ಸಂಪೂರ್ಣವಾಗಿ ನಾನು ನಿನಗೆ ವಿದ್ಯೆ ಹೇಳಿದರೆ ಅದು ಫಲಿಸೋದಿಲ್ಲ. ಯಾವ ಗುರುಗಳನ್ನು ಸೇವಿಸಿ ನೀನು ಕೂಡ ಇಂಥ ನನ್ನನ್ನೇ ಪ್ರತ್ಯಕ್ಷೀಕರಿಸಿಕೊಂಡಿದ್ಯೋ ಅಂಥ ಗುರುಗಳ ಹತ್ರನೇ ಕಡೆಗೆ ಮಂಗಳಾಚರಣೆಯನ್ನು ನೀ ಮಾಡು ಅಂತ ಹೇಳಿದ್ರೆ ನಮ್ಮ ಗುರುಗಳು ಪಾಠ ಹೇಳ್ತಾರ. ಮತ್ತೆ ಹೀಗಾಯಿತು ಅಂತ ಈ ಕಥೆ ಹೇಳು, ನಾ ಪ್ರತ್ಯಕ್ಷನಾಗಿ ನಾನು ನಿನಗೆ ಉಪದೇಶ ಮಾಡಿದ್ದೀನಿ ಅಂತ ಹೇಳು. ಆ ಗುರುಗಳು ತಕ್ಷಣ ನಿನ್ನ ಮೇಲೆ ಪ್ರಸನ್ನರಾಗಿ ಸಂಪೂರ್ಣವಾಗಿರ್ತಕ್ಕಂಥ ವಿದ್ಯೆಯನ್ನು ಕೊಡ್ತಾರೆ ಅಂತಂದ ಕೂಡಲೇ ಅಗ್ನಿ ಕಾರ್ಯ ಮುಗಿದ ಮೇಲೆ ತಕ್ಷಣ ಓಡೋಗಿ ಗುರುಗಳೇ ಅಂತ ಪಾದ ಗಟ್ಟಿ ಹಿಡ್ಕೊಂಬಿಟ್ಟ. ಏನಾಯಿತು? ಏನಿಲ್ಲ ಸ್ವಾಮಿ, ನಾನು ಅಗ್ನಿ ಕಾರ್ಯ ಮಾಡ್ತಾ ಇದ್ದೆ, ಅಗ್ನಿ ಪ್ರತ್ಯಕ್ಷನಾಗಿ ನನಗೆ ಎಲ್ಲ ಬ್ರಹ್ಮವಿದ್ಯೆಯನ್ನು ಅನುಗ್ರಹ ಮಾಡಿದ್ದಾನೆ, ಅದರ ಕಡೆಗೆ ಮಂಗಳಾಚರಣೆ ನೀವು ಮಾಡಿಸ್ಬೇಕಂತೆ. ನೋಡಿದ್ಯಾ ಎಂಥ ಗುರು ಸೇವೆಯ ಫಲ. ಗುರುಗಳ ಸೇವೆ ಮಾಡಿದ್ರೆ ಏನಾಗುತ್ತೆ? ಎಲ್ಲ ವಿದ್ಯೆಯೂ ಕೂಡ ಕರಗತವಾಗಿಬಿಡುತ್ತೆ. ಗುರುಗಳು ಹೇಳ್ಕೊಡ್ಬೇಕು ಅಂತಿಲ್ಲ, ಗುರುಗಳು ಸೇವೆ ಮಾಡ್ತಾ ಇದ್ದಂಗೆ ನಮಗೆ ವಿದ್ಯೆ ಬರ್ತಾ ಹೋಗುತ್ತೆ. ಅದೆಂಥ ವಿದ್ಯೆ ಅದು? ಗುರುಗಳಿಗೆ ಸೇವೆ ಮಾಡಿಕೊಂಡು ಪಡೆದುಕೊಂಡಿರ್ತಕ್ಕಂಥ ವಿದ್ಯೆ ಅದು ಸಾರ್ಥಕವಾಗತ್ತೆ. ಗುರುಗಳು ಸೇವೆ ಮಾಡದೆ ಸುಮ್ಮನೆ ನಾಮಕಾವಸ್ಥೆ ಅವರಿಂದ ನಾವು ಪಾಠ ಕೇಳೋದು ಒಂದಾದರೆ, ಸುಮ್ಮನೆ ಪಾಠ ಕೇಳಿದ್ರೆ ಆ ವಿದ್ಯೆ ನಮಗೆ ಸಾರ್ಥಕ ಅಂತಾಗಲ್ಲ, ನಿರರ್ಥಕ ಅಂತಾಗತ್ತೆ. ಅದು ಬ್ರಹ್ಮಜ್ಞಾನವನ್ನು ಕೊಡೋದಿಲ್ಲ, ಅದು ಮೋಕ್ಷವನ್ನು ಕೊಡಿಸೋದಿಲ್ಲ ಅದು. ಆದರೆ ನಮಗೆ ನಿತ್ಯ ಸುಖವನ್ನು ಕೊಡಬೇಕಾಗಿರ್ತಕ್ಕಂಥ ವಿದ್ಯೆ ನಮ್ಮಲ್ಲಿ ಬರಬೇಕು ಅಂತಂದರೆ ಗುರುಗಳ ಸೇವೆಯನ್ನು ಮಾಡಿ ಪಡೆದುಕೊಂಡಿರ್ತಕ್ಕಂಥ ವಿದ್ಯೆಯೇ ನಿತ್ಯ ಸುಖವನ್ನು ಕೊಡ್ತಕ್ಕಂಥ ಮೋಕ್ಷ ವಿದ್ಯಾ ಅಂತ ಆಗ್ತದೆ. ಆ ಗುರುಗಳಿಗೆ ಬಹಳ ಸಂತೋಷ ಆಯಿತು. ಇಷ್ಟು ವರ್ಷ ಸೇವೆ ಮಾಡ್ತಾ ಇದ್ದ, ನಾ ಪರೀಕ್ಷೆ ಮಾಡಿದೆ ಅಷ್ಟೇ, ನಿನಗಿವತ್ತೇ ಎಲ್ಲ ವಿದ್ಯೆಯು ಕೂಡ ಮುಖೋದ್ಗತವಾಗಿ ಬರಲಿ ಅಂತ ತಲೆ ಮೇಲೆ ಕೈ ಇಟ್ಟರು ಆ ಶಿಷ್ಯನಿಗೆ. ತಕ್ಷಣ ಹಿಂದಿನ ಅವನಿಗಿಂತ ಸೀನಿಯರ್ಗಳು ಅಂತ ಯಾರು ಹೋಗಿದ್ರೋ ಅವರಿಗಿಂತಲೂ ಕೂಡ ಹೆಚ್ಚು ವಿಶಿಷ್ಟವಾಗಿರ್ತಕ್ಕಂಥ ಎಲ್ಲ ಶಾಸ್ತ್ರಗಳ ಅಧ್ಯಯನ ಅವನಿಗಾಯಿತು. ವಿಶಿಷ್ಟವಾಗಿರ್ತಕ್ಕಂತಹ ಆ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಮುಂದೆ ತಾನು ಕೂಡ ಉತ್ತಮ ಅಪರೋಕ್ಷ ಮೋಕ್ಷಗತಿಯನ್ನೇ ಹೊಂದಿದ ಅಂತ ನಾವು ಉಪನಿಷತ್ತಲ್ಲಿ ಈ 3 ಕಥೆಗಳನ್ನು ಕೇಳ್ತೀವಿ. ಯಾಕೆ ಈ ಕಥೆಯನ್ನು ನಾನು ನಿರೂಪಣೆ ಮಾಡಿಕೊಟ್ಟೆ ಅಂತಂದರೆ, ಗುರುಗಳ ಮಹಿಮಾ ಅಂತನ್ನೋದು ಬಹಳ ಶ್ರೇಷ್ಠವಾದ. ವಿಶೇಷವಾಗಿ ಬಲಿಚಕ್ರವರ್ತಿ ದೈತ್ಯರಿಗೆ ಇಂದ್ರ ಪದವಿ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಇಂದ್ರನ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದು
ಬಲಿಚಕ್ರವರ್ತಿಗೆ ಇಂದ್ರನ ಪದವಿಯಲ್ಲಿ ಕೂತ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲದೇ ಇದ್ರೂ ಕೂಡ ಗುರುಗಳಾಗಿರ್ತಕ್ಕಂಥ ಶುಕ್ರಾಚಾರ್ಯರು ಅವರ ಅನುಗ್ರಹದಿಂದ ಎಲ್ಲಿ ಕೂಡಲಿಕ್ಕೆ ಸಾಮರ್ಥ್ಯ ಇಲ್ವೋ ಅಲ್ಲೇ ಕೂಡಿಸ್ಲಿಕ್ಕೆ ಅಂತ ತಗೊಂಡು ಹೋಗ್ಬಿಟ್ರು, ಇಂದ್ರ ಪದವಿಯನ್ನು ಕೊಡಿಸಿದ್ದಾರೆ. ಇದರಿಂದ ಅರ್ಥ ಆಗತ್ತೆ, ನಮ್ಮಲ್ಲಿ LGBT ಇರಲಿ ಬಿಡಲಿ, ಗುರುಗಳ ಅನುಗ್ರಹ ಇದ್ದರೆ ಏನು ಬೇಕಾದ್ರೆ ನಾವು ಪಡ್ಕೋಬೋದು ಅಂತನ್ನೋದನ್ನು, ಆ ಗುರುಗಳ ಮಹತ್ವವನ್ನು ನಮಗೆ ಭಾಗವತ, ಮಹಾಭಾರತ, ಉಪನಿಷತ್ತುಗಳು ಸಾರಿ ಸಾರಿ ಹೇಳ್ತಾ ಇತ್ತು. ಅದರಂತೆ ಈಗ ಪ್ರಕೃತವಾಗಿರ್ತಕ್ಕಂಥ ವರಾಹ ಪುರಾಣದಲ್ಲಿ ವರಾಹದೇವರು ಅಂತ ಇದ್ದಾರೆ, ಗುರುಗಳ ಉಪದೇಶ ಮಾಡದೇ ಇರತಕ್ಕಂಥ ಮಂತ್ರವನ್ನು ಜಪಿಸಿದ್ರೆ ನಮಗೆ ನರಕ ಆಗತ್ತೆ, ಅದನ್ನು ಅನರ್ಥವಾಗತ್ತೆ. ಅದಕ್ಕೋಸ್ಕರ ನಾವು ಗುರುಗಳ ಹತ್ರ ಹೋಗಿ ಆ ಗುರುಗಳ ಸೇವೆಯನ್ನು ಮಾಡಿ ಅವರಿಂದ ಉಪದಿಷ್ಟವಾದ ಮಂತ್ರವನ್ನು ಜಪಿಸಿದರೆ ನಮಗೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸ್ತಾವೆ ಅಂತ ಪರಮಾತ್ಮ ಹೇಳ್ತಾ ಇದ್ದ. ಆ ಗುರುಗಳ ಹತ್ರ ಹೇಗಿರ್ಬೇಕು ನಾವು ಅಂದರೆ, ಅವರು ನೋಡಿ ದೇವರ ಕಂಡಂಗೆ ಇರಬೇಕು, ದೇವರಿದ್ದಂಗೆ ಅವರು ಅಂತ. ಅಷ್ಟು ತಾವೇನು ಹೇಳ್ತಾ ಇದ್ದಾರೋ ಅದನ್ನು ನಡೆಸ್ಬೇಕು ನಾವು ಆ ಕ್ರಮದಲ್ಲಿ. ಯಾಕೆಂದರೆ ಗುರುವಿನ ಒಳಗಿರ್ತಕ್ಕಂಥವ್ನು ಯಾರು? ಸಾಕ್ಷಾತ್ ದೇವರು. ಆ ದೇವರೇ ಆ ಗುರು ಎಂಬತಕ್ಕಂಥ ಮೂರ್ತಿಯಿಂದ ತೆಗೆದುಕೊಂಡಿದ್ದಾನೆ. ಆ ಗುರುಗಳ ಒಳಗೆ ಸಾಕ್ಷಾತ್ ಪರಮಾತ್ಮನೇ ಇದ್ದಾನೆ ಅಂತ ತಿಳಿದುಕೊಂಡು ಯಾರು ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂಥವರಿಗೆ ಎಲ್ಲವೂ ಸಿದ್ಧಿಸ್ತದೆ. ಅದಕ್ಕೆ ಸಾಕ್ಷಿನೇ ನಮ್ಮ ರಾಯರು. ಆ ರಾಯರಂಥವ್ರು ಮತ್ತೆ ಶ್ರೀರಾಘವೇಂದ್ರೋ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ ಅಗಾದ್ರಿ ಸಂವೇದನ ದೃಷ್ಟಿ ವಜ್ರ ಕ್ಷಮಾಸುರೇಂದ್ರೋ ವತುಮಾಂ ಸದಾಯಂ. ಸಕಲ ಪ್ರದಾತ ರಾಯರು ಎಲ್ಲವನ್ನೂ ಕೊಡ್ತಾರಂತೆ. ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಅವರಿಗೆ? ಅವರು ಕೂಡ ಅವರ ಗುರುಗಳ ಸೇವೆಯನ್ನು ಮಾಡಿದ್ದಕ್ಕೆ, ಸುಧೀಂದ್ರ ತೀರ್ಥರು, ವಿಜೇಂದ್ರ ಸ್ವಾಮಿಗಳು ಇಂಥ ಜ್ಞಾನಿ ವರೆಣ್ಯರ ಅನುಗ್ರಹವನ್ನು ಪಡೆದುಕೊಂಡಿದ್ದಕ್ಕೆ, ಮುಖ್ಯವಾಗಿ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀಮನ್ ಮಧ್ವಾಚಾರ್ಯ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು ಅಂತ ಹೇಳ್ತಾರೆ. ಪರಮಾತ್ಮ ಹರಿ ಅಂತಂದರೆ ಪರಮಾತ್ಮ, ಹರಿ ಮತ್ತು ಹರಿ ಶಬ್ದಕ್ಕೆ ವಾಯುದೇವರು ಅಂತ ಅರ್ಥ, ಶ್ರೀಮನ್ ಮಧ್ವಾಚಾರ್ಯರು ಅಂತ ಅರ್ಥ. ಅದೇ ಹರಿ ಶಬ್ದಕ್ಕೆ ಟೀಕಾಕೃತ್ಪಾದರು ಜಯತೀರ್ಥರು ಅಂತ ಅರ್ಥ. ಪರಮಾತ್ಮನ, ಶ್ರೀಮದಾಚಾರ್ಯರ, ಟೀಕಾರಾಯರ, ಜಯತೀರ್ಥರ ಆ ಸೇವೆಯನ್ನು ಮಾಡಿದ್ದಕ್ಕೋಸ್ಕರವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಪತ್ತನ್ನು ಪಡೆದುಕೊಂಡ್ರು. ಎಂಥ ಸಂಪತ್ತು? ಇನ್ನೊಬ್ಬರಿಗೆ ಕೊಡಬಹುದಾಗಿರ್ತಕ್ಕಂಥ ಸಂಪತ್ತು. ಅದಕ್ಕೆ ಸಾಕ್ಷಿ ಗುರುಗಳಲ್ಲಿ ಭಕ್ತಿ ಮಾಡಿದ್ರೆ ಏನು ಫಲ ಆಗತ್ತೆ ಅಂತ ರಾಯರೇ ಸಾಕ್ಷಿ. ಏನು ಬೇಕಾದ್ರೆ ಕೇಳಿದ್ದನ್ನೇ ಕೊಡ್ತಾರೆ, ದರ್ಶನ ಮಾಡಿದರೆ ಸಾಕು, ಎಲ್ಲವನ್ನೂ ನಮಗೆ ಅನುಗ್ರಹ ಮಾಡುತ್ತಾ ಇದ್ದಾರೆ. ಇಂಥ ಕಲಿಯುಗದ ಗುರುಗಳು ಅಂತ ಕರೆಸಿಕೊಂಡಿರ್ತಕ್ಕಂಥ ರಾಯರು ಇದಕ್ಕೆ ಸಾಕ್ಷಿ. ಅಂತಹ ರಾಯರಂತಹ ಗುರುಗಳನ್ನು ನಾವು ಸೇವಿಸಬೇಕು, ನಾವು ಅವರ ಸೇವೆ ಮಾಡಬೇಕು. ಹೇಗೆ ಸೇವೆ ಮಾಡಬೇಕು ಅಂತಂದರೆ, ಗುರುಗಳಿಗೆ ಸಿಟ್ಟು ಬರುವಂತೆ ಸೇವೆ ಮಾಡೋದಲ್ಲ, ಮತ್ತು ಅವರಿಗೆ ಪ್ರೀತಿ ಆಗುವಂತೆ, ಅವರು ನಮ್ಮ ಮೇಲೆ ಕೃಪಾದೃಷ್ಟಿಯನ್ನು ಬೀರುವಂತೆ ನಾವು ಸೇವೆಯನ್ನು ಮಾಡಬೇಕು. ಹೇಗೆ ಸೇವೆ ಮಾಡಬೇಕಾಗಿದ್ರೆ ಅಂತಂದರೆ, ಪರಮಾತ್ಮ ತಾನು ಕೂಡ ಯಾವ ಕ್ರಮದಲ್ಲಿ ನಾವಿದ್ದರೆ ಅದು ಗುರುಗಳಿಗೆ ಬಹಳ ಸಂತೋಷ. ದೇವರು ಹೇಳಿರ್ತಕ್ಕಂಥ ಕ್ರಮ ಅಂತಂದರೆ ಯಾವುದದು? ನಮ್ಮ ಕರ್ಮಗಳನ್ನು ನಾವು ಮಾಡಿಕೊಂಡು ಗುರುಗಳ ಹತ್ರ ಬಂದರೆ ಎಲ್ಲವನ್ನು ಕೊಡ್ತಾರೆ. ಪಾಪ ರಾಯರು ತಾವು ಯಾಕೆ ಇಂಥ ದೊಡ್ಡದಾಗಿರ್ತಕ್ಕಂತಹ ಸ್ಥಾನ ಪರಮಾತ್ಮ ಕೊಟ್ಟಿದ್ದಾನೆ ಅಂದರೆ, ಅಖಂಡವಾಗಿ ಪರಮಾತ್ಮನ ಆ ಮಧ್ವಾಚಾರ್ಯರ ಸರ್ಮೂಲ ಗ್ರಂಥಗಳಿಗೆ, ಟೀಕಾರಾಯರ ಟೀಕಾ ಗ್ರಂಥಗಳಿಗೆ ಟಿಪ್ಪಣಿ ಬರೆದಿದ್ದಕ್ಕೋಸ್ಕರವಾಗಿ ರಾಯರಿಂಥ ದೊಡ್ಡ ಸ್ಥಾನವನ್ನು ರಾಯರಿಗೆ ಪರಮಾತ್ಮ ಕೊಟ್ಟಿದ್ದ. ಹಾಗಾದರೆ ಯಾರ ಸೇವೆಯನ್ನು ಮಾಡಿಕೊಂಡು ರಾಯರು ಇಂಥ ದೊಡ್ಡವರಾದರೂ ಅವರಲ್ಲೂ ನಾವು ಭಕ್ತಿ ಇರಬೇಕು. ಪರಮಾತ್ಮನಲ್ಲಿ ವಿಶೇಷವಾಗಿ ಭಕ್ತಿಯನ್ನು ಮಾಡಿದ್ರೆ ರಾಯರು ನಮಗೆ ಒಲಿತಾರೆ. ಇಲ್ಲ ದೇವರೇ ಇಲ್ಲ ನೀವೇ ಅನುಗ್ರಹ ಮಾಡಿರಿ ಅಂದರೆ ಸರ್ವಥಾ ನಾನು ಅನುಗ್ರಹ ಮಾಡೋದಿಲ್ಲ. ಯಾಕೆಂದರೆ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ಅನುಗ್ರಹ ಮಾಡಲಿಕ್ಕೆ ಎಷ್ಟು ಸಮರ್ಥರೋ ರಾಯರು, ಅಷ್ಟೇ ನಮಗೆ ಶಾಪ ಕೊಡಲಿಕ್ಕೂ ಸಾಮರ್ಥ್ಯ ಅವರಿಗಿದೆ. ಎಚ್ಚರಿಕೆ ಅಂತಂತಾರೆ ಅಪ್ಪಣ್ಣಾಚಾರ್ಯ ಅವ್ರ ಸ್ತೋತ್ರದಲ್ಲಿ. ಶಾಪ ಕೊಡಲಿಕ್ಕೂ ಸಮರ್ಥರಾಗಿದ್ದಾರೆ. ಅವ್ರು ಶಾಪ ಕೊಟ್ಟರೆ ಮತ್ತು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಅವರ ಶಾಪಕ್ಕೆ, ಅವರ ಆಗ್ರಹಕ್ಕೆ
ನಾವು ಪಾತ್ರರಾಗಬಾರದು ಅಂತಂದರೆ ಅವರು ತಮ್ಮ ಗ್ರಂಥಗಳಲ್ಲಿ ಯಾವ ರೀತಿ ನಾವಿದ್ದರೆ ನಮಗೆ ಪರಮಾತ್ಮನ ಅನುಗ್ರಹ ಆದೀತು ಅಂತ ಹೇಳ್ತಾರೋ ಅದರಂತೆ ನಾವು ನಡ್ಕೊಂಡ್ರೆ ಆವಾಗ ರಾಯರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ಅಂತ ಅರ್ಥ. ಗುರುಗಳ ಉಪದಿಷ್ಟ ಮಾರ್ಗದಲ್ಲಿ ಗುರುಗಳು ಏನು ಉಪದೇಶ ಮಾಡಿದ್ದಾರೋ ಆ ಮಾರ್ಗದಲ್ಲಿ ನಾವು ಹೋಗ್ತೀವಿ ಅಂದರೆ ನಮಗೆ ಶ್ರೇಯಸ್ಸಿದೆ, ಇಲ್ಲ ಅಂದರೆ ಅನರ್ಥ ಇದೆ ಅಂತನ್ನೋದನ್ನೇ ಮತ್ತೆ ಇಲ್ಲಿ ನಮಗೆ ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ. ಅದನ್ನೇ ಮತ್ತೆ ವರಾಹದೇವರು ವಿನಾ ಗುರುಂ, ಗುರುಗಳು ಇಲ್ಲದೇನೆ ಯಾವ ಮಂತ್ರವೂ ಕೂಡ ನಾವು ಜಪಿಸ್ತಕ್ಕಂಥದ್ದಲ್ಲ, ಅವರಿಂದ ಉಪದೇಶ ಪಡ್ಕೊಂಡೇ ಜಪವನ್ನು ಮಾಡಬೇಕು. ಸರಿ. ತಪ್ತ ಮುದ್ರಾಂಚ ಯೋಮರ್ತ್ಯ ಸ್ವಬುದ್ಧೈ ಏವಂ ಗುರುಂವಿನ, ಹಿಂದೆ ಬಂತಲ್ಲ, ತಪ್ತ ಮುದ್ರಿಕೆಗಳನ್ನು ಗುರುಗಳ ಬಿಟ್ಟು ತಾನೇ ಹಾಕ್ಕೊಂಡ್ಬಿಡ್ತಾನೆ ಅಂತ ಇಟ್ಬಿಟ್ಟು ತಪ್ತ ಮುದ್ರಾಧಾರಣೆ ಮಾಡ್ಕೋಬೇಕು ತಾನೆ, ನಾನೇ ಕಾಯಿಸ್ಕೊಂತೀನಿ ಹಾಕ್ಕೊಂಡ್ಬಿಡ್ತೀನಿ ಅಂತ ಪಾಪ. ಹಂಗೆ ಮಾಡಿದ್ರೆ ನಿನ್ನ ನರಕನೇ ಆಗ್ತದೆ. ಆ ಗುರುಗಳ ಮುಖೇನೇ ನೀ ಸ್ವೀಕಾರ ಮಾಡಬೇಕು. ಆ ಗುರುಗಳು ಅಂತ ನೀನು ಕೂಡ ಯಾರನ್ನ ಪಡೆದುಕೊಂಡಿದ್ಯೋ ಅವರ ಅನುಗ್ರಹದಿಂದ ಆ ಪರಮಾತ್ಮನ ಆಯುಧಗಳನ್ನು ಮೈ ಮೇಲೆ ಸ್ವೀಕಾರ ಮಾಡಿದ್ರೆ ಮಾತ್ರ ನಿನಗೆ ದೇಹ ಶುದ್ಧಿ ಆಗ್ತದೆ, ಪಾಪಗಳಿಂದ ನಿವೃತ್ತಿ ಆಗ್ತದೆ. ಇಲ್ಲ ಅಂತಂದರೆ ನೀನು ನರಕಕ್ಕೆ ಹೋಗ್ತಿ ಅಂತ ಪರಮಾತ್ಮ ಮತ್ತೆ ಆ ಗುರುಗಳ ಮಹತ್ವವನ್ನು ಕೂಡ ತಿಳಿಸ್ತಾ ಇದ್ದಾನೆ. ಮೋಕ್ಷಕಾರ ಸ್ಮೃತ ಗೃಹೀಯಾತ್, ವಿಶೇಷವಾಗಿ ಮೋಕ್ಷವನ್ನು ಕೊಡಿಸ್ತಕ್ಕಂಥದ್ದು ಯಾರು ಅಂದರೆ ಗುರುಗಳೇ ಅಂದ. ಯದ್ಗುರು ಸುಪ್ರಸನ್ನ ಸನ್ ದತ್ಯಾತ್ತನ್ ನಾನ್ಯಥಾ ಭವೇತ್. ಗುರುಗಳು ಏನು ಕೊಟ್ಟರೂ ಕೂಡ ನಮಗದು ಅನುಗ್ರಹನೇ. ವೆಂಕಣ್ಣ ಅಂತ ಒಬ್ಬ ಬಹಳ ದಡ್ಡ ಇದ್ದ. ರಾಯರವನೇನು ಕೊಟ್ಟರು, ಒಂದು ಮಣ್ಣು ಕೊಟ್ಟರು, ಹಿಡಿ ಮೃತ್ತಿಕ. ಆ ಮೃತ್ತಿಕ ಇಟ್ಟುಕೊಂಡು ತಾನು ಕೂಡ ಯಾರ್ದೋ ಮನೆ ಮುಂದೆ ಹೋಗಿ ಮಲ್ಕೊಂಡಿದ್ರೆ ಅಲ್ಲಿರ್ತಕ್ಕಂಥ ಭೂತ ಪ್ರೇತಗಳು ಕೂಡ ಎಲ್ಲ ಓಡೋಗಿಬಿಡ್ತಂತೆ. ರಾಯರು ಕೊಟ್ಟಿರ್ತಕ್ಕಂಥ ಮಣ್ಣನ್ನು, ಮೃತ್ತಿಕೆಯನ್ನು ಇಟ್ಟುಕೊಂಡಿದ್ದಕ್ಕೆ ಏನೋ ಮಣ್ಣು ಕೊಟ್ಟರು ಅಂತ ತಾನು ಉಪೇಕ್ಷೆ ಮಾಡಲಿಲ್ಲ, ಭಕ್ತಿಯಿಂದ ರಾಯರು ಕೊಟ್ಟಿದ್ದು ಇದು ಅಂಥೇಳಿ ತಾನು ಭಕ್ತಿ ಆದರಿಂದ ಸ್ವೀಕಾರ ಮಾಡಿಕೊಂಡು ಅದನ್ನು ಚೀಲದಲ್ಲಿ ಇಟ್ಕೊಂಡು ಹೋಗಿದ್ದಕ್ಕೆ ಯಾವ ಭೂತ ಪ್ರೇತಗಳು ಏನೇನು ಮಾಡಲಿಕ್ಕಾಗಿಲ್ಲ. ಆಶ್ಚರ್ಯ ಆಗಿಬಿಡ್ತು. ಆ ಭೂತ ಪ್ರೇತಗಳು ಮಾತಾಡ್ತಂತೆ, ಯಾಕೆ ಈ ಮನೆಗೆ ಹೋಗಿಲ್ಲ ನೀವು, ರಾತ್ರಿ ದಿವಸ ಹೋಗ್ತಾ ಇದ್ರಿ, ಈ ಮನೆಗೆ ಯಾಕೆ ಪ್ರವೇಶ ಮಾಡಲಿಲ್ಲ ಅಂತ ಕೇಳಿದ್ರಿ. ಅಲ್ಲಿ ಯಾವುದೋ ಒಂದು ವಸ್ತು ಇಟ್ಕೊಂಡಿದ್ದಾನ ಆ ವ್ಯಕ್ತಿ, ಅದು ನಮಗೆ ಸುಡ್ತಾ ಬರ್ತಾ ಇದೆ, ನಾವು ಹತ್ತಿರ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಆ ಭೂತ ಪ್ರೇತಗಳೇ ಮಾತಾಡ್ತಂತೆ. ಇದ್ರೆ ಆ ವಸ್ತು ಯಾವುದು? ಏನಿಲ್ಲ, ರಾಯರು ಕೈನಲ್ಲಿ ಮುಟ್ಟಿ ಕೊಟ್ಟಿರ್ತಕ್ಕಂಥ ಮಣ್ಣು. ರಾಯರ ಮಣ್ಣು ಕೊಟ್ಟಿದ್ರೇನೇ ನಮಗಿಷ್ಟೆಲ್ಲ ಅನುಗ್ರಹ ಆಗುತ್ತೆ ಅಂದರೆ ರಾಯರ ಮಂತ್ರಾಕ್ಷತೆ, ಅವರ ಪಾದೋದಕ ಏನದು, ಎಂಥ ಪುಣ್ಯಪ್ರದ. ಯತ್ಪಾದೋದಕ ಸಂಚಯ ಸುರ ನದಿ ಮಿಥ್ಯಾಪಗ ಸಾಧಿತ ಉತ್ತಮ ಪುಣ್ಯ ಸಂಗ ವಿಲಸತ್ ಪ್ರಖ್ಯಾತ ಪುಣ್ಯಾವಹ. ಜಗತ್ತಿನಲ್ಲಿ ಯಾವುದು ಪ್ರಸಿದ್ಧವಾದ ಪುಣ್ಯಗಳು ಅಂತಿದ್ದಾವೆ, ಜಗತ್ತಿನಲ್ಲಿ ಯಾವ್ಯಾವ ಪ್ರಸಿದ್ಧವಾದ ತೀರ್ಥಗಳು, ಗಂಗಾ, ಯಮುನಾ, ಗೋದಾವರಿ, ಕಾವೇರಿ, ಇದೆಲ್ಲ ನಾವೇನು ಕೇಳ್ತೀವಿ ಅದೆಲ್ಲ ಎಲ್ಲಿದೆ ಅಂದರೆ ರಾಯರ ಪಾದೋದಕಲ್ಲಿದೆ ಅಂತ ಹೇಳ್ತಾರೆ ಅಪ್ಪಣ್ಣಾಚ. ಅವ್ರ ಪಾದೋದಕದಲ್ಲೇ ಎಲ್ಲ ತೀರ್ಥಗಳಿದ್ದಾರೆ. ಸಾಕ್ಷಾತ್ ಗಂಗೆ ಸ್ನಾನ ಮಾಡಿದ್ರೆ ಏನು ಪುಣ್ಯ ಬರಬೇಕು, ರಾಯರ ಪಾದೋದಕವನ್ನು ಪ್ರೋಕ್ಷಣೆ ಮಾಡಿಕೊಂಡ್ರೆ ಸಾಕು, ಅಂಥ ಪುಣ್ಯ ನಮ್ಗೆ ಬರ್ತದೆ ಅಂತ ಹೇಳಿದ್ದಾರೋ ಇಲ್ಲ. ಮತ್ತು ಅಂಥ ಗುರುಗಳು ನಮಗೆ ಬರೀ ಮಂತ್ರಾಕ್ಷತೆ ಕೊಡಬೇಕು ಅಂತಿಲ್ಲ, ನಮಗೆ ಮಣ್ಣು ಕೊಟ್ಟರೂ ಕೂಡ ಅದು ಬಂಗಾರ ಕೊಟ್ಟಂಗೆ. ಹಾಗಿದ್ರೆ ಅಂಥ ಗುರುಗಳು ನಮಗೆ ವಿಶೇಷವಾಗಿ ಉಪದೇಶ ಮಾಡ್ತಾರೆ ಅಂದರೆ ಅದು ಮೋಕ್ಷಕಾರಕವಾದ ವಿದ್ಯೆ ಆಗ್ತದೋ ಇಲ್ಲೋ ಅಂತ ಏನು ಹೇಳೋದು? ಅವಶ್ಯವಾಗಿ ಇದು ಮೋಕ್ಷಪ್ರದವಾಗಿರ್ತಕ್ಕಂಥ ವಿದ್ಯೆ ಅಂತಾಗತ್ತೆ, ಇದರಲ್ಲಿ ಸಂಶಯ ಬೇಡ ಅಂತ ವರಾಹದೇವರು ಅಂತ ಇದ್ದ. ಹಾಗಿದ್ರೆ ಆ ಗುರುಗಳ ಹತ್ರ ಹೋಗ್ಬೇಕಂತ ಹೇಗೆ ಹೋಗ್ಬೇಕು? ಮತ್ತೆ ಉಪನಿಷತ್ತು ಹೇಳ್ತದೆ, ಸಮಿತ್ಪಾಣಿ ಸಮ್ಯಕ್ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ. ಗುರುಗಳ ಹತ್ರ ಹೋಗ್ಬೇಕಾದ್ರೆ ವಿನಯದಿಂದ ಹೋಗಬೇಕು. ಹೇಗೆ ಹೋಗಬೇಕು? ಸಮಿತ್ಪಾಣಿ, ಕೈನಲ್ಲಿ ಸಮಿತ್ನ ಕಟ್ಟನ್ನು ಇಟ್ಟುಕೊಂಡ್ರೆ ಹೆಂಗಾಗ್ತದೆ, ಹೀಗೆ ಕೈಯನ್ನು ಜೋಡಿಸಿಕೊಂಡು ಭಕ್ತಿಯಿಂದ ಆ ಗುರುಗಳ ಹತ್ರ ಹೋಗಬೇಕು. ಹೋಗಿ ತಾನು ಕೂಡ ಬಹಳ ಭಕ್ತಿಯಿಂದ ಅವರ ಪಾದವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿ, ಸ್ವಾಮಿ ನಮಗೆ ಉಪದೇಶವನ್ನು ಮಾಡಬೇಕು, ಉಪದೇಶ ಮಾಡಬೇಕು ನಮಗೆ ಅಂತ ಬೇಡದಾಗ ಆ ವಿಶೇಷವಾಗಿ ಅವರೇನು ಉಪದೇಶವನ್ನು ಮಾಡ್ತಾರೆ ಅದೇ ನಮಗೆ ಬ್ರಹ್ಮವಿದ್ಯಾ ಅಂತ ಅದು ಪರಿಣಾಮವನ್ನು ಹೊಂದುತ್ತದೆ ಅಂತ ತಿಳಿಸಿಕೊಡ್ತಾರೆ.
ಅನೇಕ ಗುರುಗಳ ಬಗ್ಗೆ ನಾವು ಕೇಳ್ತೀವಿ. ಮಹಾಭಾರತದಲ್ಲೂ ಅಷ್ಟೇ. ಮತ್ತೆ ದ್ರೋಣಾಚಾರ್ಯರ ಕಥೆಯನ್ನು ಕೇಳ್ತೀವಿ ವಿಶೇಷವಾಗಿ. ಜೊತೆಗೆ ಆ ಏಕಲವ್ಯ ದ್ರೋಣಾಚಾರ್ಯರ ಸಂಬಂಧ. ಏಕಲವ್ಯ ಸುಮ್ಮನೆ ದ್ರೋಣಾಚಾರ್ಯ ಪ್ರತೀಕವನ್ನು ಇಟ್ಟುಕೊಂಡೇ ಅಭ್ಯಾಸ ಮಾಡಿದ್ದಕ್ಕೆ ದೊಡ್ಡ ಧನುರ್ಧಾರಿ ಆಗಿಬಿಟ್ಟ. ಮುಂದೇನಾಯಿತು ಅದು ಬೇರೆ ವಿಚಾರ. ಆದರೆ ಗುರುಗಳನ್ನು ಬರೀ ಒಂದು ಫೋಟೋ ಇಟ್ಕೊಂಡು ನಮಸ್ಕಾರ ಹಾಕಿದ್ರೂ ಕೂಡ ನಮಗೆ ಫಲ ಇದೆ ಅಂತ ಮಹಾಭಾರತ ಏನು ತೋರಿಸ್ಕೊಟ್ಟಿದೆಯಲ್ಲ. ಸುಮ್ಮನೆ ಒಂದು ಬೊಂಬೆ ಮಾಡ್ಕೊಂಡು ಇಟ್ಕೊಂಡ, ದ್ರೋಣಾಚಾರ್ಯ ಬೊಂಬೆ ಅಂತ ಇಟ್ಕೊಂಡು ಅದರ ಮುಂದೆ ತಾನು ಕೂಡ ಶಸ್ತ್ರಾಭ್ಯಾಸವನ್ನು ಮಾಡಿದ ಏಕಲವ್ಯ. ಎಂಥ ದೊಡ್ಡ ಧನುರ್ಧಾರಿ ಆಗಿಬಿಟ್ಟ ಅಂದರೆ ಆ ಧನುರ್ವಿದ್ಯೆಯನ್ನು ಪ್ರದರ್ಶನ ಮಾಡ್ತಾನೆ. ಒಂದು ಸರ್ತಿ ಅರ್ಜುನಿಗೂ ಮೀರಿರ್ತಕ್ಕಂಥ ರೀತಿಯಲ್ಲಿ ಧನುರ್ವಿದ್ಯೆಯನ್ನು ತೋರಿಸ್ತಾನೆ. ಆವಾಗ ದ್ರೋಣಾಚಾರ್ಯಗೆ ಇವನು ಯೋಗ್ಯನಲ್ಲ, ಅಯೋಗ್ಯ ಇವನು ಅರ್ಜುನ ಮೀರಿಸಬಾರದು ಅಂತನ್ನೋ ಕಾರಣಕ್ಕೆ ಗುರುದಕ್ಷಿಣಾ ರೂಪದಲ್ಲಿ ಹೆಬ್ಬೆಟ್ಟನ್ನು ಕಿತ್ತುಕೊಂಡಿತ್ತು. ಅದು ಬೇರೆ ವಿಚಾರ. ಒಂದು ದೈತ್ಯ ಅವನು, ಏಕಲವ್ಯ ದೈತ್ಯ ಅವನು. ದೈತ್ಯರಿಗಿಂತ ಸಾಮರ್ಥ್ಯ ಬಂದರೆ ಜಗತ್ತನ್ನು ನಾಶ ಮಾಡ್ತಾರೆ ಅಂತನ್ನೋ ಕಾರಣಕ್ಕೆ ಅವನಿಗೆ ಧನುರ್ವಿದ್ಯೆ ಉಳಿದೇ ಇರಲಿ ಅಂತ ದ್ರೋಣಾಚಾರ್ಯ ಗುರುದಕ್ಷಿಣ ರೂಪದಲ್ಲಿ ಬೆರಳನ್ನು ಕಿತ್ತುಕೊಂಡಿತ್ತು. ಆದರೆ ಆ ಏಕಲವ್ಯ ಅಂತಹ ದೈತ್ಯನೇ ಕೂಡ ವಿಶೇಷವಾಗಿ ಗುರುಗಳ ಪ್ರತೀಕವನ್ನಿಟ್ಟುಕೊಂಡೇ ತಾನು ಅಭ್ಯಾಸ ಮಾಡಿದ್ದಕ್ಕೆ ಆ ವಿದ್ಯೆ ಅವನಿಗೆ ಫಲಿಸ್ತದೆ ಅಂತನ್ನೋದಾದರೆ, ಸಾಕ್ಷಾತ್ ನಾವು ಕೂಡ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಅವರನ್ನು ನೋಡಿ ಅವರ ಸೇವೆಯನ್ನು ಮಾಡಿ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿ ಅವರ ಪ್ರಸಾದವನ್ನು ಸ್ವೀಕಾರ ಮಾಡ್ತೀವಿ ಅಂದರೆ ನಮಗೆಂಥ ಅನುಗ್ರಹ ಆಗಬೇಡ ಅಂತನ್ನೋದನ್ನು ನಾವು ಚೆನ್ನಾಗಿ ತಿಳಿಬೇಕು. ಅಂಥ ಗುರುಗಳ ಹತ್ರ ಹೋಗಿ ಆ ಮಂತ್ರಗಳ ಉಪದೇಶ ಮಾಡ್ರಿ ಅಂತ ನಾವು ಬೇಡಬೇಕು. ಆಗ ಅವರು ಎಸ್ ಅಂತ ಉಪದೇಶವನ್ನು ಮಾಡಿದ ಮೇಲೆ, ಉಪದೇಶ ಮಾಡಿದ ಮೇಲೆ ಆ ಗುರುಗಳು ಅವರ ಮೇಲೆ ಕಿಂಚಿತ್ತೂ ನಮಗೆ ಕನಸು ಮನಸ್ಸಿನಲ್ಲೂ ಕೂಡ ತಪ್ಪು ತಿಳುವಳಿಕೆ ಬರಬಾರದು ಅಂತ ಪರಮಾತ್ಮ ಅಂತ. ಗುರು ವಿದ್ಯಾ ಪ್ರದಾತಾರಂ, ಯಾರೂ ಕೂಡ ಗುರುಗಳು ಅಂತಿದ್ದಾರೆ, ವಿದ್ಯೆಯನ್ನು ಉಪದೇಶ ಮಾಡಿರ್ತಕ್ಕಂಥ ಗುರುಗಳಿದ್ದಾರಲ್ಲ, ಮಂತ್ರಗಳನ್ನು ಉಪದೇಶ ಮಾಡಿರ್ತಕ್ಕಂಥ ಗುರುಗಳಿದ್ದಾರಲ್ಲ, ಅವರನ್ನು ಮನಸ್ಸಿನಲ್ಲೂ ಕೂಡ ಮನಸ್ಸಿನಲ್ಲೂ ಕೂಡ ದ್ವೇಷ ಮಾಡಬಾರ್ದು. ಯಾವಾಗ ಉಪದೇಶವನ್ನು ತೆಗೆದುಕೊಂಡ ಮೇಲೆ, ಹಾಗೇನಾದರೂ ಕೂಡ ಉಪದೇಶ ತಗೊಂಡ ಮೇಲೆ ಆಮೇಲೆ ಆ ಗುರುಗಳನ್ನು ದ್ವೇಷ ಮಾಡ್ತಾನೆ ಅಂದರೆ ಅವನೇನಾಗ್ತಾನೆ ಗೊತ್ತಾ? ಜನ್ಮಾಂತರಲ್ಲಿ ತಾನು ಕೂಡ ಬ್ರಹ್ಮರಾಕ್ಷಸನಾಗಿ ನೀರಿಲ್ಲದೆ ಇರತಕ್ಕಂಥ ಕಾಡಿನಲ್ಲಿ ಬ್ರಹ್ಮರಾಕ್ಷಸನಾಗಿ ಹುಟ್ತಾನಂತ. ಹಾಗೆ ದೇವರೇ ಹೇಳ್ತಾ ಇದ್ದಾನೆ, ವರಾಹದೇವರೇ ಈ ಮಾತು ಹೇಳ್ತಾ ಇದ್ದಾನೆ. ಉಪದೇಶ ಪಡ್ಕೋಬೇಕಾದರೆ ಮೊದಲಿಗೆ ಪರೀಕ್ಷೆ ಮಾಡಬೇಕು ಗುರುಗಳನ್ನು, ಇವರು ಸರಿಯಾಗಿದ್ದಾರೋ ಇಲ್ವೋ ಅಂತೆಲ್ಲ ತಾನು ಪರೀಕ್ಷೆಯನ್ನು ಮಾಡಬೇಕು. ಪರೀಕ್ಷೆ ಅದರಿಂದ ಉಪದೇಶ ತಗೋಬೇಕು. ಆ ಪರೀಕ್ಷೆ ಮಾಡದೇನೆ ಹಾಗೆ ತಾನು ಉಪದೇಶ ತಗೊಂಡ್ರೂ ಕೂಡ ಉಪದೇಶ ಸ್ವೀಕಾರ ಮಾಡಿದ ಮೇಲೆ ಮತ್ತೆ ಅವರಲ್ಲಿ ದೋಷ ಇದೆ ಅಂತ ಎಣಿಸ್ಲಿಕ್ಕೆ ಹೋಗಬಾರ್ದು ಶಿಷ್ಯರು. ಎಣಿಸ್ಲಿಕ್ಕೆ ಹೋದರೆ ಅವರು ಮುಂದೆ ಜನ್ಮಾಂತರದಲ್ಲಿ ಬ್ರಹ್ಮರಾಕ್ಷಸರಾಗಿ ಹುಟ್ಟುತ್ತಾ ಇದ್ದಾರೆ, ಎಚ್ಚರಿಕೆಯಿಂದ ಪರಮಾತ್ಮ. ಎಷ್ಟು ಗುರುಗಳ ಬಗ್ಗೆ ಹೇಳ್ತಾ ನೋಡ್ರಿ ಪರಮಾತ್ಮ. ಉಪದೇಶ ತಗೊಳ್ಳೋಕ್ಕಿಂತ ಮುಂಚಿತವಾಗಿ ಬೇಕಾದ್ರೆ ಪರೀಕ್ಷೆ ಮಾಡಿರಿ ಅವರು. ಉಪದೇಶ ತಗೊಂಡ್ಮೇಲೆ ಅವರೇ ನಿಮಗೆ ನಿಜವಾದ ಗುರುಗಳು. ಇದಕ್ಕೆ ದೃಷ್ಟಾಂತ ಕೊಡಬೇಕು ಅಂದರೆ ಷಷ್ಠಸ್ಕಂದ ಭಾಗವತದಲ್ಲಿ ತ್ವಷ್ಟ ಪ್ರಜಾಪತಿಯ ಮಕ್ಕಳು ವಿಶ್ವರೂಪಾಚಾರನ್ನು ಪುರೋಹಿತರು ಅಂತ ಇಂದ್ರ ಕರೆಸ್ಕೊಂಡ. ಯಾಕೆಂದರೆ ಬೃಹಸ್ಪತ್ಯಾಚಾರು ತಾವು ಅದೃಶ್ಯರಾಗಿಬಿಟ್ಟಿದ್ರು. ಹಾಗೆ ಯಾರೂ ಕೂಡ ಇವರಿಗೆ ಆ ಯಜ್ಞದ ಹವಿಸ್ಸನ್ನು ಕೊಡಲಿಕ್ಕಿಲ್ಲ ಅಂತ ಆಗಿಬಿಡ್ತು. ದೇವತೆಗಳು ಬಲಹೀನರಾಗಿಬಿಟ್ರು. ಹಾಗೇನು ಮಾಡೋದು ಅಂತ ಮತ್ತೆ ಬ್ರಹ್ಮದೇವರನ್ನು ಕೇಳಿದ್ರೆ, ಈಗ ಆ ತ್ವಷ್ಟ ಪ್ರಜಾಪತಿಗಳು ಅಂತಿದ್ದಾರೆ, ಅವ್ರ ಮಕ್ಕಳು ವಿಶ್ವರೂಪಾಚಾರ ಅಂತಿದ್ದಾರೆ, ಅವರನ್ನು ಪೌರೋಹಿತ್ಯ ಮಾಡಿಸ್ಲಿಕ್ಕೆ ಅಂತ ಇಟ್ಕೊಂಡ್ಬಿಡು, ಅವರು ನಿಮಗೆ ಬಲವನ್ನು ಕೊಡ್ತಾರೆ ಅಂತ ಹೇಳಿದಾಗ ತ್ವಷ್ಟ ಪ್ರಜಾಪತಿರ ಹತ್ರ ಹೋಗಿ ಕೇಳ್ತಾನೆ ಇಂದ್ರ, ನಿಮ್ಮ ಮಕ್ಕಳನ್ನು ಕಳಿಸ್ಕೊಡ್ತೀರಾ ನಮಗೆ ಪೌರೋಹಿತ್ಯ ಮಾಡಿಸೋಕ್ಕೆ ಅಂತ. ಆಗ ತ್ವಷ್ಟ ಪ್ರಜಾಪತಿ ಅಂತಾರೆ, ಪೌರೋಹಿತ್ಯಕ್ಕೆ ಅದು ನಿಮ್ಮ ಹತ್ರ ನಾನು ಕಳಿಸೋದೇ ಇಲ್ಲ ಅಂತಂದ್ರು. ಪೌರೋಹಿತ್ಯವನ್ನು ಮಹಾಪಾಪ ಅಂತ ಹೀಗೆ ಹೇಳಿದ್ರು ಕೂಡ ಇಲ್ಲ, ಬ್ರಹ್ಮದೇವರು ಹೇಳಿದ್ದಾರೆ ನೀವು ಕಳಿಸ್ಬೇಕಂತೆ. ಅವ್ರು ಹೇಳಿದ್ದಾರೆ ಎಸ್ ಅಂತಂದ್ರು. ಮತ್ತೆ ಕರ್ಕೊಂಡು ಹೋದ. ಮತ್ತು ನಾರಾಯಣ ವರ್ಮ ಅಂತಂದು ಅದ್ಭುತವಾದ ಮಂತ್ರವನ್ನು ಉಪದೇಶ ತಗೊಂಡ. ಆ ನಾರಾಯಣ ವರ್ಮ ಎಂಥದ್ದು, ನಮಗೆ ದೇವರೇ ನಮ್ಮ ಮೈ ಸುತ್ತಲೂ ಕೂಡ ಮೈಗೆ ಕವಚ ರೂಪದಲ್ಲಿ ಬರ್ತಕ್ಕಂಥ ಅದ್ಭುತವಾದ ಮಂತ್ರ ಅದು. ಎಲ್ಲ ಶತ್ರುಗಳಿಂದ ಎಲ್ಲ ರೀತಿಯಾದ ಸಂಕಟದಿಂದ ನಮ್ಮನ್ನು ಪಾರು ಮಾಡ್ತಕ್ಕಂಥ ಮಂತ್ರ ಅಂದರೆ ನಾರಾಯಣ ವರ್ಮ. ಆ ದೈತ್ಯರನ್ನು ಗೆಲ್ತಕ್ಕಂಥ ಅದ್ಭುತವಾದ ಮಂತ್ರವನ್ನು ವಿಶ್ವರೂಪಾಚಾರ ಉಪದೇಶವನ್ನು ಮಾಡಿದ್ರು. ಇಂದ್ರ ತಗೊಂಡ. ಉಪದೇಶ ತಗೊಂಡ್ಮೇಲೆ ಏನಾಯಿತು,
ಏ ಇಂದ್ರ, ನೀ ಯಾರು ಗುರುಗಳು ಅಂತ ಸ್ವೀಕಾರ ಮಾಡಿದ್ಯೋ ಅವರು ಸಾಮಾನ್ಯರಲ್ಲ, ದೈತ್ಯರಿಗೂ ಹವಿಸ್ಸನ್ನು ಕೊಡ್ತಾ ಇದ್ದಾರೆ, ದೇವತೆಗಳಿಗೂ ಕೂಡ ಹವಿಸ್ಸನ್ನು ಕೊಡ್ತಾ ಇದ್ದಾರೆ. ಅವರು 3 ತಲೆ ಅವರಿಗೆ. ಸೋಮಪೀತಂ ಸುರಾಪೀತಂ ಅನ್ನಾದಂ. ಒಂದು ಕಡೆಗೆ ದೇವತೆಗಳು ಯಜ್ಞ ಮಾಡಿಸಿ ಸೋಮಪಾನವನ್ನು ಮಾಡ್ತಾರೆ, ದೈತ್ಯರ ಹತ್ರ ಹೋಗಿ ಸುರಾಪಾನವನ್ನು ಮಾಡ್ತಾರೆ, ಅನ್ನವನ್ನು ತಿಂತಾರೆ. ಇಂಥವ್ರವರು ವಿಶ್ವರೂಪಾಚಾರ ಅಂತ ಯಾವ ಕಂಪ್ಲೇಂಟ್ ಬಂತೋ ತಕ್ಷಣ ಇಂದ್ರ ಏನು ಮಾಡ್ದ, ವಜ್ರಾಜ ತಗೊಂಡ ಅವ್ರ ತಲೆನ ಹಾರಿಸೇ ಬಿಟ್ಟ. ಏನು ಬಂತು ಅವನಿಗೆ? ಇಂದ್ರನಿಗೆ ಬ್ರಹ್ಮಹತ್ಯಾ ದೋಷ ಬಂತು. ಇಂದ್ರ ಪದವಿಲಿ ಕೂಡ್ಕೊಳ್ಳಿಕ್ಕೆ ಅವನಿಗೆ ಅರ್ಹತೆ ಇಲ್ಲ ಅಂತ ಆಗಿಬಿಡ್ತು. ಇಂದ್ರನಿಗೆ ಆ ಗುರುಗಳಿಗೆ ಮಾಡಿರ್ತಕ್ಕಂಥ ಅಪಚಾರ ಅದು ಬಿಡಲಿಲ್ಲ. ಇದು ಒಂದು ದೃಷ್ಟಾಂತ. ಇನ್ನೊಂದು ದೃಷ್ಟಾಂತ, ವಿಶೇಷವಾಗಿ ಬೃಹಸ್ಪತ್ಯಾಚಾರ್ಯಗೆ ಅಪಮಾನವನ್ನು ಮಾಡಿದ್ದಕ್ಕೆ ಗುರುಗಳೇ ತಾವು ಅದೃಶ್ಯರಾಗಿಬಿಟ್ರು, ಗುರುಬಲ ಹೋಯ್ತು ಅವನು. ಆದ್ದರಿಂದ ನಾವು ಜ್ಯೋತಿಷ್ಯಲ್ಲೂ ಅಷ್ಟೇ ಅರ್ಥ ಮಾಡ್ಕೋಬೇಕು. ಎಲ್ಲಿ ತನಕ ನಮಗೆ ಗುರುಗ್ರಹ ಅನುಕೂಲಕರನಾಗಿರ್ತಾನೋ ಅಲ್ಲಿ ತನಕ ಯಾವ ಗ್ರಹಗಳು ಕೂಡ ಅನಿಷ್ಟ ಸ್ಥಾನದಲ್ಲಿದ್ದರೂ ಕೂಡ ರಕ್ಷಣೆ ಮಾಡ್ತಾನೆ. ಆ ಗುರುಗ್ರಹ ಅಷ್ಟು ಬಲವನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಏನೂ ಆಗದಂತೆ. ಆದರೆ ಗುರುಗ್ರಹದ ಬಲನೇ ಹೋಯಿತು ಅಂತಂದ ಮೇಲೆ ಯಾವ್ಯಾವ ಗ್ರಹ ಚೆನ್ನಾಗಿದ್ದರೂ ಕೂಡ ನಮಗಂಥ ರೀತಿಯಾದ ರಕ್ಷಣೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ ಜ್ಯೋತಿಷ್ಯದಲ್ಲೂ ಕೂಡ ನಿರ್ಣೀತವಾಗಿರ್ತಕ್ಕಂಥ ತತ್ವ ಇದು. ಅದರಿಂದ ಗುರು ಅಂತನ್ನೋದು ನಮ್ಮ ಇಡೀ ಜೀವನದಲ್ಲಿ ಮುಖ್ಯವಾಗಿರ್ತಕ್ಕಂಥ ಸ್ಥಾನ. ಅದು ಆ ಗುರುಗಳನ್ನು ನಾವೆಷ್ಟು ಭಕ್ತಿಯಿಂದ ಉಪಾಸನೆ ಮಾಡ್ತೀವೋ, ಎಷ್ಟು ಶ್ರದ್ಧೆಯಿಂದ ಅವರ ಸೇವೆಯನ್ನು ಮಾಡ್ತೀವೋ ಅಷ್ಟೇ ನಾವು ಕೂಡ ಉನ್ನತ ಸ್ಥಾನದಲ್ಲಿ ಹೋಗಲಿಕ್ಕೆ ಅಂತ ಸಾಧ್ಯ ಇದೆ. ಅಷ್ಟೇ ನಾವು ಕೂಡ ಭಗವಂತನಲ್ಲಿ ಭಕ್ತಿ ಮಾಡ್ತಕ್ಕಂತಹ ಸಾಮರ್ಥ್ಯ ನಮ್ಮಲ್ಲಿ ಬರಲಿಕ್ಕೆ ಕಾರಣ ಇದೆ ಅಂತನ್ನೋದನ್ನು ಇಷ್ಟೆಲ್ಲ ಕಥೆಗಳು ಕೂಡ ನಿರೂಪಣೆಯನ್ನು ಮಾಡಿಕೊಡ್ತಾ ಇದೆ. ಆದರೆ ಆ ಗುರುಗಳನ್ನು ಉಪದೇಶ ಪಡೆದುಕೊಂಡ ಮೇಲೆ ಮಾತ್ರ ಎಂದೆಂದಿಗೂ ದ್ವೇಷ ಮಾಡಲಿಕ್ಕೆ ಹೋಗಬೇಡ್ರಿ, ಅವರನ್ನು ಎಚ್ಚರಿಸ್ತಾ ಇದ್ದಾರೆ. ಹಾಗೆ ಮಾಡಿದ್ರೆ ನಿಮ್ಗೆ ಅನರ್ಥ ಇದೆ ಅಂತನ್ನೋದನ್ನ. ಹಾಗಿದ್ರೆ ಅಂಥ ಗುರುಗಳ ಹತ್ರ ಹೋಗಿ ನಾವು ಉಪದೇಶನ ಪಡೆದುಕೊಂಡ ಮೇಲೆ ಆ ಗುರುಗಳ ಮೇಲೆ ಸಾವಿರಾರು ಕಂಪ್ಲೇಂಟ್ ಬಂದರೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡ್ರಿ, ಯಾಕೆಂದರೆ ನೀವು ಅವ್ರ ಶಿಷ್ಯರು. ಆದ್ದರಿಂದ ರಾಯರ ಬಗ್ಗೆ ಏನೇನೋ ಹೇಳಿಬಿಟ್ರು ಅಂತ ಇಟ್ಕೊಳ್ರಿ, ನೀವು ಕೇಳ್ತೀರೇನು ಮತ್ತೆ? ಇಲ್ಲಪ್ಪ, ರಾಯರಂಥ ಮಹಾನುಭಾವರು ಅಂತಲೇ ನಮ್ಮ ತಲೆಯಲ್ಲಿ ಇರ್ತದೋ ಇಲ್ವೋ? ಹಾಗೆ ಒಬ್ಬ ಗುರುಗಳ ಮೇಲೆ ವಿಶ್ವಾಸ ಮಾಡಿಕೊಂಡು ಅವರನ್ನು ನಮ್ಮ ಗುರುಗಳು ಅಂತ ಸ್ವೀಕಾರ ಮಾಡಿ ಅವರೊಂದು ಉಪದೇಶಾದಿಗಳನ್ನು ಪಡೆದುಕೊಂಡ ಮೇಲೆ ಯಾವತ್ತಿಗೂ ಕೂಡ ಅವರ ಮೇಲೆ ಅವಿಶ್ವಾಸವನ್ನಾಗಲಿ ದ್ವೇಷವನ್ನಾಗಲಿ ಮಾಡಲೇಬಾರದು. ಹಾಗೆ ಮಾಡ್ತಾನೆ ಅಂತಂದರೆ ಘೋರವಾದ ಅನರ್ಥ ಅವನಿಗಿದೆ ಅಂತನ್ನೋದನ್ನು ವರಾಹದೇವರು ಈ ಮಾತಿಂದ ಹೇಳ್ತಾ ಇದ್ದಾರೆ. ಅಂಥ ಗುರುಗಳ ಪ್ರಸಾದವನ್ನು ನಾವು ಪಡ್ಕೋಬೇಕು ಅಂತ ಮುಂದೆ ಧರಣಿದೇವಿ ತಾನು ಕೂಡ ವಿಶೇಷವಾಗಿ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ. ಇನ್ನು ಉಪದೇಶ ಪಡ್ಕೊಂಡ ಮೇಲೆ ಜಪವನ್ನು ಮಾಡಲಿಕ್ಕೆ ಅಂತ ಕೂಡೋದು ಸರಿ, ಈ ಕರ್ಮಗಳನ್ನು ನಿತ್ಯ ಕರ್ಮಗಳನ್ನು ಕೂಡ ಮಾಡಬೇಕು ಹೇಗೆ? ಅದರಲ್ಲೂ ಕೂಡ ದ್ವಾದಶಿ ದಿವಸ ಬಂತು ಅಂದರೆ ಹರಿವಾಸರ ಅಂತಿರ್ತದೆ, ಸಾಧನೆ ದ್ವಾದಶಿ ಅಂತಿರ್ತದೆ. ಆ ಕಾಲದಲ್ಲಿ ಕರ್ಮಗಳನ್ನು ಮಾಡಬೇಕು ಅಂದರೆ ಅನೇಕ ಮಂತ್ರ ಉಪದೇಶ ತೊಗೊಂಡಿರ್ತೀವಿ. ಯಾವ ಗುರುಮಂತ್ರ ಅಂತಿದೆಯೋ ಆ ಗುರುಮಂತ್ರವನ್ನು ದಿವಸಾನೂ ಮಾಡಬೇಕು, ಒಂದು ದಿವಸನೂ ಬಿಡ್ತಕ್ಕಂಥದ್ದಲ್ಲ. ಒಂದು ದಿವಸ ಬಿಟ್ಟರೆ ನಮಗೆ ಅದು ಕೂಡ ನರಕ ಪ್ರಾಪ್ತಿ ಆಗ್ತದೆ. ಗುರುಗಳಿಂದ ಉಪದೇಶ ತೊಗೊಂಡಿರ್ತಕ್ಕಂಥ ಮಂತ್ರವನ್ನು ನಿತ್ಯ ನಾವು ಜಪಿಸಬೇಕು, ಒಂದು ದಿವಸನೂ ಬಿಡುವಂತಿಲ್ಲ. ಕೆಲವು ಇದು ಕನ್ಸೆಷನ್ ಕೊಟ್ಟಿದ್ದಾನೆ, ಹಿಂದೆ ಬಂತಲ್ಲ ಸಂಧ್ಯಾ ವಂದನೆ ಹೇಳಿದಾಗ, ಅಷ್ಟೇ ಕನ್ಸೆಷನ್. ಆದರೆ ಬೇಕಂತಲೇ ನಾವು ನಿತ್ಯ ಗುರು ಉಪದೇಶ ಮಾಡಿರ್ತಕ್ಕಂಥ ಗುರುಮಂತ್ರವನ್ನು ಮಾಡಿಕೊಳ್ಳೋದಿಲ್ಲ ಅಂದರೆ ಬಿಟ್ಟುಬಿಟ್ರೆ ಅದನ್ನು ಅನರ್ಥ ಇದೆ ನಮ್ಗೆ. ಇನ್ನು ಅದನ್ನು ಅಷ್ಟೆಲ್ಲ ಜಪಗಳನ್ನು ಮಾಡಬೇಕು ಅಂದರೆ ದ್ವಾದಶಿ ದಿವಸ ಬಂದ್ಬಿಡ್ತು ಅಂತಂದರೆ ಹೇಗೆ ಮಾಡಬೇಕು? ಸಾಧನೆ ದ್ವಾದಶಿ ಬಂದಿತ್ತು ಅಂತ ಇಟ್ಕೊಳ್ಳೋಣ, ಹೇಗೆ ಮಾಡಬೇಕಾಗಿತ್ತು ಅಂತ ಇದೆಲ್ಲ ಪ್ರಶ್ನೆಯನ್ನು ಕೂಡ ಧರಣಿದೇವಿ ಕೇಳ್ತಾಳೆ. ಅದಕ್ಕೆ ವರಾಹದೇವರು ಉತ್ತರವನ್ನು ಕೊಡ್ತಾರೆ. ಮತ್ತು ನಾಳೆ ದಿವಸ ಮುಂದುವರಿಸೋಣ ಅಂತ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.